ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಸೊ ಇವತ್ತು ತಮ್ಮ ಪಿತೃಗಳಿಂದ ತಮಗೇನು ಸಂದೇಶ ಬರ್ತಾ ಇದೆ ಅನ್ನೋದನ್ನು ನೋಡೋಣ. ಅದ್ರ ಜೊತೆಗೆ ಏಂಜಲ್ಸದ್ದು ಏನು ಸಂದೇಶ ಇದೆ ತಮ್ಮ ಸಲುವಾಗಿ ಅಂತಂದು ಹೇಳಿ. ಓಕೆ, ನೋಡಿರಿ, ಪಿತೃಗಳ ಪೂಜಾ, ದೇವ್ರ ಪೂಜಾ ನೀವು ಎಷ್ಟು ಮಾಡ್ತಿರೋ ದಟ್ ಈಸ್ ಅಷ್ಟೇ ಮ್ಯಾಂಡೇಟ್ರಿ. ತಾವು ಮಾಡಲೇಬೇಕು. ಮಾಡದೆ ಹೋದರೆ ಏನೂ ಉಪಯೋಗ ಇಲ್ಲ. ಎಲ್ಲೋ ಒಂದು ಕಡೆ ನಿಮಗೆ ದೇವರ ಆಶೀರ್ವಾದ ಕಡಿಮೆ ಬಿದ್ದರೂ ಪರವಾಗಿಲ್ಲ, ಆದರೆ ಪಿತೃಗಳ ಆಶೀರ್ವಾದ ಇರಬೇಕು. ಯಾಕೆ ಗೊತ್ತಾ? ಅವ್ರು ನೀವು ಅದು ಒಂದು ಲೀನಿಯೇಜ್ ಇರ್ತೈತಿ. ಆ ಲೀನಿಯೇಜಿಗೆ ಸಪೋರ್ಟ್ ಮಾಡ್ತಿರ್ತಾರೆ ಪಿತೃಗಳು ಯಾವತ್ತಿದ್ರು. ನೆನ್ಪಿಟ್ಕೊಡ್ರಿ ಅದನ್ನು. ನೀವು ಎಷ್ಟು ಅವ್ರನ್ನ ಪ್ರೀತಿಯಿಂದ ಆದರ ಸತ್ಕಾರದಿಂದ ನೆನಪು ಮಾಡ್ಕೊತೀರೋ, ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಿರೋ, ಯಾಕಂದ್ರೆ ಅದು ಅವ್ರ ಥ್ರೂ ನಿಮ್ಮ ಹಿರಿಯರಿಗೆ ಅದು ತಟ್ಟಲಿ ಅಂತಂದೇಳಿ, ಅಂದ್ರೆ ಅವ್ರಿಗೆ ಅದು ಮುಟ್ಲಿ ಅಂತಂದು ಹೇಳಿ ನೀವು ಹೆಂಗೆ ಅನ್ಕೋತಿರ್ತಿರೋ, ಇದನ್ನೆಲ್ಲ ಅವ್ರು ನೋಡ್ತಿರ್ತಾರೆ. ಓಕೆ, ಆಮೇಲೆ ಆ್ಯಕ್ಚುಲಿ ಹೆಂಗಿರ್ತೈತಿ ಅಂದರೆ, ಬೇರೆ ರೆಲ್ಮ್ದೊಳಗೆ, ಬೇರೆ ರೆಲ್ಮ್ ಅಂತಂತಂದ್ರೆ ಒಂದು ಬೇರೆದೊಂದು ಡಿಪಾರ್ಟ್ಮೆಂಟ್ ಅಂತ ಇಟ್ಕೋರಿ. ನಿಮಗೆ ಇಲ್ಲಿ ಏನು ಬೇಕಾಗೈತಲ್ಲ ಅದನ್ನು ನೀವು ಇಲ್ಲಿ ಹೇಳಿದ್ರಿ ಅಂತಂದು ಇಟ್ಕೋರಿ ಯೂನಿವರ್ಸಿಗೆ ನೀವು ಅದನ್ನು ಮೆಸೇಜ್ ಹಾಕಿದ್ರಿ ಅಂತಂದ್ರೆ ಅದು ನಿಮ್ಮ ಎನ್ಸಿಸ್ಟರ್ಸ್ದ ಪೋರ್ಟಲಿಗೆ ಹೋಗಿ ಮುಟ್ತತ್ತದಲ್ಲಿ. ಅವ್ರು ಆ್ಯಕ್ಚುಲಿ ಅಲ್ಲಿಂದ ನಿಮ್ಗೆ ಕನೆಕ್ಟ್ ಮಾಡೋಕೆ ನೋಡ್ತಾರೆ ಆ ಟೈಮ್ದೊಳಗೆ. ಯಾವ ತಮ್ಮ ಲಿನಿಯೇಜ್ದೊಳಗೆ ಯಾರೇ ಇರಲಿ, ಬೇಕಾದಷ್ಟು ಶ್ರೀಮಂತರಿರಲಿ, ಬೇಕಾದಷ್ಟು ಬಡವರಿರಲಿ, ಏನನ್ನೂ ಇರಲಿ, ಅದಕ್ಕೆ ಯಾವುದಕ್ಕೂ ಡಿಫ್ರೆನ್ಷಿಯೇಟ್ ಆಗಂಗಿಲ್ಲ. ಅವ್ರು ಅಲ್ಲಿಂದ ನಿಮ್ಮನ್ನು ಕನೆಕ್ಟ್ ಮಾಡೋಕೆ ನೋಡ್ತಿರ್ತಾರೆ. ಆದರೆ ಹೆಂಗಂತಂತಂದ್ರೆ, ನೀವು ಅವ್ರನ್ನ ಸರಿ ಹೆಂಗೆ ನೆನೆಸ್ತಿದ್ರೆ, ಆ ಸಿಗ್ನಲ್ಸ್ಗಳನ್ನು ನೀವೇನಾದರೂ ಅರ್ಥ ಮಾಡ್ಕೊತಿದ್ರೆ, ಇದು ಅವಾಗಷ್ಟೇ ಯೂಸ್ಫುಲ್ ಇರ್ತೈತಿ. ನೆನಪಿಟ್ಕೊಡ್ರಿ ಇದನ್ನು. ಅದಕ್ಕೆ ಯಾವತ್ತೇ ಗದ್ದಲದೊಳಗಿದ್ರೂ ಸಹಿತ ಯಾವಾಗೂ ಹೆದರಿ ಗಡಬಡಾವು ಮತ್ತು ಹಿಂಗಂದ್ರೆ ಪೂರ್ತಿ ತಲೆಯೊಳಗೆಲ್ಲ ಗೊಂದಲ ಮಾಡ್ಕೋಬೇಡ್ರಿ. ಒಂದು ಸ್ವಲ್ಪ ಶಾಂತಿ ಇರ್ರಿ. ಅವಾಗ ಶಾಂತಿ ಇದ್ರಿ ಅಂತ ಶಾಂತಿ ಇದ್ದು ವಿಚಾರ ಮಾಡ್ಬೇಕು. ಆಸ್ಪಾಸ್ ನನಗೆ ಏನಾದರೂ ಸಿಗ್ನಲ್ಸ್ ಬರಾಕತ್ತಾವೇನೋ, ನನ್ನ ಸುತ್ತಮುತ್ತ ನನಗೆ ನಿಸರ್ಗ ಏನಾದರೂ ನನಗೆ ನನ್ನ ಕನೆಕ್ಟ್ ಮಾಡೋಕೆ, ಯಾವುದಾದ್ರೂ ಬೇರೆ ರೆಲ್ಮ್ದವ್ರು ಯಾರನ್ನ ಕನೆಕ್ಟ್ ನೋಡಾಕತ್ತಾರನೋ, ಸಿಗ್ನಲ್ಸ್ ನೋಡಾಕತ್ತಾರನೋ, ನೀವು ನೋಡ್ಬೇಕು ಅವಾಗ ಅದನ್ನು. ಅಂದ್ರೆ ನಿಮಗೆ ಗೊತ್ತಾಕತ್ತದ. Okay, here I will take two messages, here I will take two messages. Okay, ಆಮೇಲೆ ಇಲ್ಲೇ 2 ಮೆಸೇಜ್ ತಗೊಳ್ಳೋಣ. ಓಕೆ, ಇದು ನಿಮ್ಮ ಪಿತೃಗಳ ಮೆಸೇಜ್. ಓಕೆ, ದೀಸ್ ಆರ್ ದ ಏಂಜಲ್ಸ್ ಮೆಸೇಜಸ್. ಸರಿನಾ? ಆಮೇಲೆ ಇದನ್ನು ಅವಾಗೇ ನೋಡಿದ್ರಾಯ್ತು. ಓಕೆ, ಸೊ ತಮ್ಗೆ ಯಾವ್ದು ಇಷ್ಟ ಅನ್ನೋ ತಾವು ಅದನ್ನು ಚೂಸ್ ಮಾಡಿಕೊಡ್ರಿ. ಸೊ ಯಾರೆಲ್ಲ ತಾವು ಇದನ್ನು ಫಸ್ಟ್ ಒಂದು ತೊಗೊಂಡಿರಿ ಅವರಿಗೆ ಏನು ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ, ಟ್ರೈ ನಾಟ್ ಟು ವರಿ, ವಿ ವಿಲ್ ಬ್ರಿಂಗ್ ಹೆಲ್ಪ್ಫುಲ್ ಪೀಪಲ್ ಇನ್ ಟು ಯುವರ್ ಲೈಫ್. ಜಸ್ಟ್ ಇಮ್ಯಾಜಿನ್. ನಂಗೆ ಅನಿಸೋ ಮಟ್ಟಿಗೆ ನೀವು ವಿಚಾರ ಮಾಡಾಕತ್ತಿರ್ಬೇಕು, ಅಥವಾ ಯಾರನ್ನಾದರೂ ಹೆಲ್ಪಿಗೆ ಅಂತಂದು ಹೇಳಿ ಹುಡುಕಾಡಕತ್ತಿರ್ಬೇಕಂದ್ರೆ, ಯಾರಾದರೂ ಈ ಸಿಚುವೇಶನ್ನಿಂದ ನಮ್ಮನ್ನು ಹೊರಗೆ ತೆಗೀಲಿ ಅಂತಂದು ಹೇಳಿ ನೀವು ವಿಚಾರ ಮಾಡಾಕತ್ತಿರ್ಬೇಕು. ಸೊ ನೀವು ಇಲ್ಲಿ ವಿಚಾರ ಮಾಡಾಕತ್ತೀರಿ, ನಿಮ್ಮ ಜೊತೆ ಏನಾಗಕತ್ತೈತಿ ಅವ್ರು ಅದನ್ನು ನೋಡಾಕತ್ತಾರ, ಅವರು ಅಲ್ಲಿ ಟ್ರೈ ಮಾಡಾಕತ್ತಾರ ಅದರ ಸಲುವಾಗಿ. ಸೊ ಬಿ ಹೋಪ್ಫುಲ್. ಭಾಳ ಜಾಸ್ತಿ ವಿಚಾರ ಮಾಡಿ ಎನರ್ಜಿ ಎಲ್ಲ ಡ್ರೆನೌಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಹುಡುಕಾಡಕ್ಕೂ ಪ್ರಯತ್ನ ಮಾಡಿರಿ. ಯಾಕಂದ್ರೆ ಅಟ್ಲೀಸ್ಟ್ ನೀವು ಏನು ಕೆಲಸ ಮಾಡ್ಬೇಕಂತೀರ ಅದರ ಸಲ ನಿಮ್ಮ ಹತ್ರ ಎನರ್ಜಿನರೇ ಉಳಿಬೇಕಲ್ಲ. ಬಿ ಕ್ರಿಯೇಟಿವ್, ಲುಕ್ ಫಾರ್ ವೇಸ್ ಟು ಬಿಲ್ಡ್, ಗ್ರೋ ಆ್ಯಂಡ್ ಮ್ಯಾನಿಫೆಸ್ಟ್. ಓಕೆ, ಈಗ ಹೆಂಗೈತಿ ಅಂತಂತಂದ್ರೆ, ನನಗನ್ಸಿದ ಮಟ್ಟಿಗೆ ನೀವೇನಾದರೂ ಒಂದು ತೊಂದರೆಯಲ್ಲೇ ಸಿಕ್ಕಾಕೊಂಡಿರ್ಬೋದು. ಓಕೆ, ಅವ್ರೇನು ಹೇಳಾಕತ್ತಾರ ಅಂತಂದ್ರೆ, ಒಳ್ಳೆ ಜನರನ್ನ ನೀವು ಮ್ಯಾನಿಫೆಸ್ಟ್ ಮಾಡಕ್ಕೆ ನೋಡ್ರಿ. ಅಂದರೆ ಹೆಲ್ಪ್ ಮ್ಯಾನಿಫೆಸ್ಟ್ ಮಾಡಕ್ಕೆ ನೋಡ್ರಿ. ಎಲ್ಲಿಂದರೇ ಬರಲಿ ಅದು, ಅದನ್ನು ಅದನ್ನು ಮ್ಯಾನಿಫೆಸ್ಟ್ ಮಾಡಕ್ಕೆ ನೋಡ್ರಿ ಅಂತ ಹೇಳಾಕತ್ತಾರ. ಸ್ವಲ್ಪ ಮನಸ್ಸು ಶಾಂತಿ ಇಟ್ಕೊಂಡು ವಿಚಾರ ಮಾಡಾಕತ್ರಿ ಅಂತಂತಂದ್ರೆ, ಒಬ್ರಿಲ್ಲ ಒಬ್ರು ಯಾರಾದರೂ ಹೆಲ್ಪ್ ಮಾಡೋರು ಸಿಗ್ತಾರೆ. ಏನೂ ಇಲ್ಲ ಅಂತಂದರೆ ಅಟ್ಲೀಸ್ಟ್ ನೀವು ನಿಮ್ಮ ಕಾಂಟ್ಯಾಕ್ಟ್ಸ್ನಾಗೆ ಸ್ಕ್ರೋಲ್ ಮಾಡ್ಕೊತ ಹೋಗ್ರಿ, ಒಬ್ರಿಲ್ಲ ಒಬ್ಬರು ಸಿಗ್ತಾರೆ. ಇದನ್ನು ಈ ಮೆಥಡ್ ಯೂಸ್ ಮಾಡ್ತಿರ್ತಾನೆ. ನನಗೇನಾದರೂ ಒಂದು ಕೆಲಸ ಬೇಕು, ನನಗೆ ಯಾರ್ದಾರ ಕಡೆಯಿಂದ ಒಂದು ಕೆಲಸ ಆಗಬೇಕಾಗಿತ್ತು ಅಂತ ಇಟ್ಕೋರಿ. ಕೆಲವು ಸರ್ತಿ ಎಲ್ಲರೂ ನಮಗೆ ನೆನಪಿರ್ತಾರೆ. ನನಗೊಂದು 500-600 ಜನ ನಮ್ಗೆ ಕಾಂಟ್ಯಾಕ್ಟ್ ಲಿಸ್ಟ್ ಆಗಿದ್ರೆ ಎಲ್ಲರೂ ನೆನಪಿರ್ತಾರೆ ಅಂತ ಇರೋಂಗಿಲ್ಲ. ಸೊ ನೀವು ಸ್ಕ್ರೋಲ್ ಮಾಡ್ಕೊತ ಹೋದ್ರಿ ಅಂತಂತಂದ್ರೆ ಆ ವ್ಯಕ್ತಿ ನಿಮಗೆ ಸಿಗ್ತಾರೆ. ದಿಸ್ ಈಸ್ ಅ ಶಾರ್ಟ್ಕಟ್ ಮೆಥಡ್,
ಸೊ ಹೇಳಕತ್ತಾರ ಅವರ ಬಿ ಕ್ರಿಯೇಟಿವ್, ಲುಕ್ ಫಾರ್ ವೇಸ್ ಟು ಬಿಲ್ಡ್, ಗ್ರೋ ಆ್ಯಂಡ್ ಮನಿಫೆಸ್ಟ್. ನಿಮ್ಮ ಜೀವನ ಯಾವ ಥರ ಬಿಲ್ಡಪ್ ಆಗಬೇಕು ಅಥವಾ ಅದ್ರ ಗ್ರೋತ್ ಹೆಂಗಿರಬೇಕು ಅಂತ ಇದ್ರದ್ದು ವಿಚಾರ ನಾವು ಮಾಡಬೇಕು. ಮೊದಲೇ ನಾವೇ ಮಾಡಬೇಕು. ಇದನ್ನೇ ನಮ್ಗೆ ಯಾರು ಹಿಂಗೆ ವಿಚಾರ ಮಾಡಿರಿ ಅಂತ ಹೇಳಂಗಿಲ್ಲ. ಸೊ ಅದನ್ನು ಹೆಂಗೆ ಆಗಬೇಕು ಅನ್ನೋದನ್ನು ಮ್ಯಾನಿಫೆಸ್ಟು ನಾವೇ ಮಾಡ್ಕೋಬೇಕು. ಆರ್ಕಿಯಾ ಜಾಯ್. ಸೊ ನನಗನ್ಸಿ ಮಟ್ಟಿಗೆ ನೀವು ಒಂದು ಸ್ವಲ್ಪ ಜಾಯ್ಫುಲ್ ಹಂಗೆ ಇರಾಕೆ ಕಲೀರಿ. ಇಲ್ಲಿ ನೋಡ್ರಿ, ಇಲ್ಲಿ ಏನು ಹೇಳತ್ತೆ, ಶೀಸ್ ಏಂಜಲ್, ಈಕೆ ಹೆಸರು ಜಾಯ್ ಅಂತಂದು ಹೇಳಿ. ಪ್ರಯಾರಿಟೈಸ್ ಪ್ಲೇ ಆ್ಯಂಡ್ ಪ್ಲೇಜರ್. ನನಗನ್ಸಿ ಮಟ್ಟಿಗೆ ನೀವೇನೋ ಭಾಳ ಗಂಭೀರ ಮಾನಸಿಕ ಪರಿಸ್ಥಿತಿ ಇರುವಂಥವ್ರು. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ ಕೂಡ ನಿಮಗೆ ಪೇಷನ್ಸ್ ಲೂಸ್ ಆಗೋದು ಅಥವಾ ಹೋಪ್ಸ್ ಕಳ್ಕೊಳ್ಳೋದು ಬಹುತೇಕ ನೀವು ಹಿಂಗೆ ಮಾಡ್ತೀರಿ. ಸೊ ಅದಕ್ಕೇನು ಹೇಳಕತ್ತಾರ, ಪ್ಲೇ ಆ್ಯಂಡ್ ಪ್ಲೇಜರ್, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಮಗೊಂದು ಸ್ವಲ್ಪ ವಯಸ್ಸಾದ್ಮೇಲೆ ಈ ವಿಷಯಗಳ ಕಡೆ ನಾವು ಗಮನ ಹರಿಸಲೇಬಾರ್ದು ಅಂತ ಏನಿರಂಗಿಲ್ಲ. ಕभी ಥೋड़ा सा पॉज लेना चाहिए और वो टाइम अपने लिए देना चाहिए. ನೆನಪಿಟ್ಕೊಡ್ರಿ ಇದನ್ನು. ನಮ್ಮ ಸಲುವಾಗಿ ಅಂತ ಅದಕ್ಕೆ ಹೇಳ್ತಾರೆ, ಮೀ ಟೈಮ್ ಆ್ಯಂಡ್ ಕ್ವಾಲಿಟಿ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ವಿಷಯಗಳು ನೀವು ಎಷ್ಟು ಸಮಾಧಾನ ಇರ್ತಿರಲ್ಲ ಅವಾಗನೇ ಡಿಕೋಡ್ ಹಾಕೋ. ಸಮಾಧಾನ ಇರಬೇಕು. ಎಲ್ಲರ ಪಾರ್ಕಿಗೆ ಹೋಗ್ರಿ, ಒಬ್ಬರೇ ಕುಂಡ್ರಿ, ಯಾರ ಜೊತೆನೂ ಹೆಚ್ಚಿಗೆ ಮಾತಾಡೋಕೆ ಹೋಗ್ಬೇಡ್ರಿ. ಸುಮ್ಮನೆ ನಿಮ್ಮ ಆಸ್ಪಾಸ್ ಏನು ನಡೀತಿರ್ತಲ್ಲ ಅದನ್ನು ನೋಡ್ಕೊತಾರ್ರಿ. ವಿಚಾರ ಮಾಡೋದು ಬಿಡ್ರಿ. ನಿಮ್ಮ ಕಿವಿಗೆ ಏನು ಶಬ್ದ ಕೇಳಿಸ್ತಾವ ಅದನ್ನಷ್ಟೇ ಕೇಳ್ರಿ. ಏನಾದರೂ ಕೇಳಿಸ್ಲಿ, ಬೇಕಾದ ಕಾಯಿಗೆ ಹೋದ್ರದ್ದು ಕೇಳಿಸ್ಲಿ, ನಾಯಿ ಹೋದ್ರದ್ದು ಕೇಳಿಸ್ಲಿ, ಗಾಡಿದ ಪಂಪವನ್ನು ಹಾರ್ನ್ ಕೇಳಿಸ್ಲಿ, ಬೇಕಾದ ಕೇಳಿಸ್ಲಿ, ಸುಮ್ಮನೆ ಕುಂತ್ಕೊಂಡಾಗ ಕೇಳ್ರಿ. ನೀವು ಪಕ್ಕ ನಿಮ್ಗೆ ಎಲ್ಲಿಂದ್ರೆ ಒಂದು ಸಿಗ್ನಲ್ ಬರ್ತೈತಿ. ಇವೆಲ್ಲ ನಾ ಮಾಡಿ ನೋಡ್ತಾನೆ. ನೀವು ಒಂದು ಕಾಮ್ ಮೈಂಡ್ ಅನ್ರಿ, ಒಂದು ಸ್ಟಿಲ್ ಮೈಂಡ್ ಅನ್ರಿ, ಅದಕ್ಕನೇ ಏನಾದರೂ ಹೊಳಿತದೆ. ಭಾಳ ಗೋಜಲು ಇತ್ತಂತಂದ್ರೆ ಏನೂ ಆಗಂಗಿಲ್ಲ. ಇನ್ನೊಂದಿಷ್ಟೆಲ್ಲ ಸುತ್ಕೊಂಡೆಲ್ಲ ಗಂಟು ಆಗ್ತದೆ. ಅದಕ್ಕೆ ನಿಮ್ಗೆ ಏನು ಹೇಳತ್ತಾರ ಅಂತಂದ್ರೆ ಸ್ವಲ್ಪ ಪ್ಲೇಫುಲ್ ನೇಚರ್ ಮಾಡಿಕೊಡ್ರಿ. ಒಂದು ಸ್ವಲ್ಪ ಜೀವನದೊಳಗೆ ಒಂದು ಸ್ವಲ್ಪ ಯಾವ ವಿಷಯದಿಂದ ನನ್ನ ಮನಸ್ಸಿಗೆ ಸುಖ ಸಿಗ್ತೈತಿ ಆ ವಿಷಯ ನೀವು ಮಾಡೋಕೆ ಕಲೀರಿ. ಅಂದ್ರೆ ನಿಮಗೆ ಯಾವ ಮನಸ್ಸಿಂದ ಸುಖ ಸಿಗ್ತೈತಲ್ಲ ಅದನ್ನು ಮಾಡೋಕೆ ಕಲೀರಿ. ನನಗನ್ಸಿದ ಮಟ್ಟಿಗೆ ನೀವು ಆ ಥರದ ವಿಷಯ ಮಾಡ್ತಿರ್ಲಿಕ್ಕಿಲ್ಲ. ಎಸ್, ಪೇಜ್ ಆಫ್ ಕಪ್ಸ್, 6 ಆಫ್ ಪೆಂಟಕಲ್ಸ್, ಟವರ್. ಓಕೆ ನೋಡಿರಿ, ಇಲ್ಲಿ ಏನು ಹೇಳಾಕತ್ತೈತಿ, ಪೇಜ್ ಆಫ್ ಕಪ್ಸ್ ಏನು ಹೇಳತೈತಿ ಅಂದ್ರೆ ನೀವು ನಿಮ್ಮ ಕಡೆ ಹೆಚ್ಚಿಗೆ ಲಕ್ಷ ಕೊಡ್ರಿ. ಸೆಲ್ಫ್ ಕೇರ್ ಇರಬೇಕು, ಸೆಲ್ಫ್ ಲವ್ ಇರಬೇಕು, ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು. 6 ಆಫ್ ಪೆಂಟಕಲ್ಸ್ ಈ ಸಂಬಡಿ ಈಸ್ ಹೆಲ್ಪಿಂಗ್, ಸಂಬಡಿ ವಿಲ್ ಹೆಲ್ಪ್ ಯು, ದೇ ಆರ್ ಆನ್ ದ ವೇ, ಹೆಲ್ಪ್ ಈಸ್ ಕಮಿಂಗ್. ಅದ್ರ ಹಿಂದೆ ಅದು 8 ಅಂತಂದು ಹಿಂಗೆ ಚಿಹ್ನೆ ಹಾಕೈತೆ ಗೊತ್ತಾ. ನೀವು ಫೈನಾನ್ಷಿಯಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ, ನಿಮಗೆ ಫೈನಾನ್ಷಿಯಲ್ ವಿಷಯದೊಳಗೆ ಏನಾದರೂ ಹೊಸದೊಂದು ಪೋರ್ಟಲ್ ಓಪನ್ ಆಗೋದು. ಯಾವುದಾದ್ರು ನಿಮಗೇನು ದುಡ್ಡಿಂದ ಜಾಬ್ನೊಳಗೆ ದುಡ್ಡು ಹೆಚ್ಚಾಗ್ಬೋದು, ಅಥವಾ ನೀವು ಜಾಬ್ ಎಲ್ಲರ ಕ್ವಿಟ್ ಮಾಡಿ ಮತ್ತೆಲ್ಲರ ಬೇರೆ ಕಡೆ ಹೋಗ್ಬೋದು. ಈಗ ಸದ್ಯ ನಿಮಗೆ ಅವಶ್ಯಕತೆ ಇದ್ದರೆ ಯಾರಾದರೂ ಕೊಡ್ಬೋದು. ಅಥವಾ ನೀವು ಏನಾದರೂ ಪ್ರಾಪರ್ಟಿ ಮಾರಾಕಂತಂದು ಹೇಳಿ ನೀವು ವಿಚಾರ ಮಾಡಾಕತ್ತಿದ್ರಿ ಅಂತಂದರೆ ಅವ್ರು ಆ ಪ್ರಾಪರ್ಟಿ ಮಾರಬಹುದು ಈಗ ಸದ್ಯ. ಸೊ ದಟ್ ಚೇಂಜ್ ಈಸ್ ಕಮಿಂಗ್. ಓಕೆ, ದಟ್ ಚೇಂಜ್ ಈಸ್ ಕಮಿಂಗ್. ಸೊ ನೀವು ಹೆಚ್ಚಿಗೆ ಹೆದರುವಂಥ ಅವಶ್ಯಕತೆ ಇಲ್ಲ. ನೀವು ಎಷ್ಟು ನಿಮ್ಮ ಸಲುವಾಗಿ ವಿಚಾರ ಮಾಡಾಕತ್ತಿಲ್ಲ, ನಿಮ್ಮ ಹಿರಿಯರೂ ಆಗಲಿ ಏಂಜಲ್ಸ್ನೂ ಆಗಲಿ ಅಷ್ಟೇ ವಿಚಾರ ಮಾಡಾಕತ್ತಾರೆ. ಆದರೆ ಹೆಂಗೆ ಅಂತಂತಂದ್ರೆ ಅವರು ವಿಚಾರ ಮಾಡಿದ ಕೂಡ ನಾನು ಆಗಿಂದಾಗ ಚಟ್ ಅಂತಂದು ಆಗಿಬಿಡ್ತೈತಿ ಅಂತಲ್ಲ. ಇಟ್ ಟೇಕ್ಸ್ ಟೈಮ್. ಕೆಲವೊಂದು ಸರ್ತಿ ಹೆಂಗಿರ್ತೈತಿ ಅಂತಂದ್ರೆ ಕೆಲವೊಂದು ಜೀವನದೊಳಗೆ ಆ ಥರದ ವಿಷಯಗಳು ಆಗಬೇಕು ಅಂದ್ರೆ ನಮಗೂ ಬುದ್ಧಿ ಬರ್ತೈತಿ. ಯಾರು ಹೇಳ್ತಾರೆ ನಿಮ್ಮ ಹಿರಿಯರಿಗೆ ಏನಾರು ಮಾಡಾಕತ್ತಿರೋ ಇಲ್ಲೋ ಹಂಗೆ ಹಿಂಗೆ ಅಂತ ಕೇಳ್ಕೊಳ್ಳೋ, ಓಹೋ ಹೌದಲ್ಲ ಮಾಡಬೇಕಲ್ಲ. ನಾ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೇನೆ. ಪ್ರತಿ ವರ್ಷ ನೀವು ಹಿರಿಯರಿಗೆ ಸಲುವಾಗಿ ಅಂತಂದು ಹೇಳಿ ಅದು ಪಿತೃಪಕ್ಷ ಇರ್ತದಲ್ಲ ಅವಾಗ ಮಾಡೇ ಮಾಡಿರಿ. ಓಕೆ, ಆದರೆ ಕೆಲವ್ರು ಹೇಳ್ತಾರೆ, ಇಲ್ರಿ ನಾವೆಲ್ಲ ಮಾಡ್ತೇವೆ ರೀ, ನಾವು ಫೋಟೋ ಇಡ್ತೇವೆ ರೀ, ನಾವು ಪೂಜಾ ಮಾಡ್ತೇವೆ ರೀ. ಈಗ ನೋಡ್ರಿ, ನಾನು ಲಿಂಗಾಯತರಕ್ಕೆ ನಮ್ಮಲ್ಲಿನೂ ಏನಂತಂತಂದ್ರೆ ನಾವು ಯಾರ್ಯಾರು ಹೋಗಿರ್ತಾರಲ್ಲ ಅವಾಗಿಟ್ಟು ನಾವು ಪೂಜೆ ಮಾಡಿರ್ತೇವೆ. ನಾವು ಆ್ಯಕ್ಚುಲಿ ಪಿತೃಪಕ್ಷ ಯಾವಾಗೇನೋ ಹಂಗೆ ಮಾಡತ್ತಿರಲಿಲ್ಲ. ಯಾಕಂದ್ರೆ ನಾವು ಅವನ್ನೆಲ್ಲ ಹಿಂಗೆ ಮುಗಿಸ್ಬಿಡ್ತಿದ್ವಲ್ಲ. ಈಗ ನೋಡ್ರಿ, ನಾನು ಎಸ್ಟ್ರಾಲಜಿ ಕಲತ ಮೇಲೆ ನನಗೆ ಗೊತ್ತಾಯ್ತು ಪಿತೃಪಕ್ಷ ಏನೋ ಅದ್ರದ್ದು ಮಹತ್ವ ಏನು ಅಂತಂದು ಹೇಳಿ. ಈಗ ನಾ ಏನು ಮಾಡ್ತೇನೆ ಅಂತಂದ್ರೆ ಬ್ರಾಹ್ಮಣರನ್ನ ಕರೆಸ್ತೇವೆ ನಾವು. ಬ್ರಾಹ್ಮಣರನ್ನ ಕರೆಸಿ ಅವರು ಅದು ಶ್ಲೋಕ ಅದೆಲ್ಲ ಹೇಳಿ ಮಾಡಿ ಅದಕ್ಕೆ ಏನೇನು ಸಂಸ್ಕಾರ ಇರ್ತೈತೆ ಅದನ್ನೆಲ್ಲ ಮಾಡ್ತಾರೆ. ನಮ್ಮ ಅಪ್ಪನ ಕಡೆಯಿಂದ ನಾವು ಅದನ್ನು ತರ್ಪಣ ಬಿಡಿಸ್ತೇವೆ. ತಾವು ಬ್ರಾಹ್ಮಣರೇ ಆಗಿದ್ದರು, ತಾವು ಆ ಥರ ತಾವು ಮಾಡ್ತಿದ್ರು. ಪಿತೃಪಕ್ಷದೊಳಗೆ ಮಾಡಿದ ಮೇಲೆ ನೀವೇನು ಮಾಡ್ಬೇಕು ಗೊತ್ತಾ, ಖರೇಂದ್ರು
ಒಂದು ಸ್ವಲ್ಪ ಒಂದು ವಾರ ಕನಿಷ್ಠ ಒಂದು ವಾರ ತನಕ ನೀವು ಸಿಗ್ನಲ್ಸಿಗೆ ವೇಟ್ ಮಾಡ್ಬೇಕು. ಎಲ್ಲರೂ ಮನೆಯಾಗಿನವ್ರು ನೀವೇನು ಮಾಡಿದ್ರೆ ನೀವು ಮಾಡ್ತೀರಿ, ಆ ಬ್ರಾಹ್ಮಣರ ಮನೆಗೆ ಹೋದ್ರು ನೀವು ನಿಮ್ಮ ಮನ್ಯಾಗ ಕುಂತ್ರಿ, ಹಿರಿಯರು ಅಲ್ಲೇ ಫೋಟೋದಾಗ ಹಾಕೊಂತ್ರಿ, ಎಲ್ಲ ಅಲ್ಲೇ ಉಳಿತು. ಎಲ್ಲಿಂದ ನಮಗೆ ಹೆಲ್ಪ್ ಬರಾಕತ್ತೈತಿ, ನಮಗೇನು ಮೆಸೇಜ್ ಬರಾಕತ್ತೈತಿ ಅಂತ ನೋಡಾಕೂ ಸ್ವಲ್ಪ ಪೇಷನ್ಸ್ ಬೇಕು. ಆ ಥರ ಪೇಷಂಟ್ಲಿ ಅದನ್ನು ನೋಡ್ರಿ ನೀವು. ನಿಮಗೆ ನಿಜವಾಗ್ಲೂ ಏನಾದರೂ ಒಂದು ಸಿಗ್ನಲ್ ಸಿಗಲೇಬೇಕು ಅದು. ನನಗೆ ಗೊತ್ತೈತದ ಸಿಗ್ನಲ್ಸ್ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಅಂಥೇಳಿ. ನಿಮಗೆ ಔಟರ್ ವರ್ಲ್ಡ್ದಿಂದ ಬರಲಿಲ್ಲ ಅಂತ ಇಟ್ಕೊಡ್ರಿ, ಅಟ್ಲೀಸ್ಟ್ ನಿಮ್ಮದು ಡ್ರೀಮ್ ವರ್ಲ್ಡ್ದಾಗ ನಿಮ್ಗೆ ಏನಾರ ತೋರಿಸ್ತಾರೆ ಅವರು. ಇದನ್ನು ಯಾವತ್ತಿದ್ರೂ ನೆನಪಿಟ್ಕೊಡ್ರಿ ನೀವು. ನಿಮ್ಮ ಜೀವನದೊಳಗೆ ಒಂದು ಚೇಂಜ್ ಬರತೈತಿ. ನಿಮಗೆ ಹೆಲ್ಪ್ ಬೇಕಾಗಿತ್ತಲ್ಲ, ಹೆಲ್ಪ್ ಈಸ್ ಆನ್ ದ ವೇ. ಅದು ಯಾವುದೇ ಥರದ ಹೆಲ್ಪ್ ಇರಲಿ, ಮನೆ ಕಟ್ಟಾಕತ್ತಿರಬೇಕು, ರೊಕ್ಕ ಕಡಿಮೆ ಆಗಿರಬೇಕು, ಏನಾದರೂ ಏನೆಲ್ಲ ಸಮಸ್ಯೆಗಳು ಎಷ್ಟೆಲ್ಲ ಸಮಸ್ಯೆಗಳು ಇರ್ತಾವೆ. ಯಾರೆಲ್ಲ ತಾವು ಫಸ್ಟ್ ಡೇಗೆ ನೀವು ನೋಡಾಕತ್ತೀರಲ್ಲ, ನನಗೆ ಅನಿಸಿದ ಮಟ್ಟಿಗೆಲ್ಲ ಹೆಲ್ಪ್ ಬರ್ತಾ ಇದೆ. ಆದರೆ ಹೆಂಗೆ ಅಂತಂತಂದ್ರೆ ನೀವು ನೀವು ಯಾಕೋ ಸ್ವಲ್ಪ ಜಾಸ್ತಿನ ಸೀರಿಯಸ್ ಆದಂಗೆ ಕಾಣ್ತೀರಿ. ಜಾಸ್ತಿ ಸೀರಿಯಸ್ ಆಗುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಸಲುವಾಗಿ ಏನೇನು ಹೆಲ್ಪ್ ಬೇಕು, ಎಲ್ಲಿಂದ ಬರಬೇಕು, ಅದೆಲ್ಲ ಈಗ ತಯಾರಿಯೊಳಗೆ ಐತಿ ಈಗ ಸದ್ಯ. ಸೊ ಸೆಕೆಂಡ್ ಡೆಕ್ ಏನು ಹೇಳ್ತಾ ಇದೆ ನೋಡೋಣ. ನನ್ನ ಹತ್ರ ಹಿಂದಾದ ಬೆಕ್ಕಿತ್ರಿ, ಸೇಮ್ ಟು ಸೇಮ್. ಅವನ ಹೆಸರು ಬಾಲೇಶ್ ಅಂತ ಇಟ್ಟಿದ್ವಿ ನಾವು. ಬಾಲು ಅಂತ ಕರಿತಿದ್ವಿ. ಅದೇನು ಒಂದು 10 months ಇತ್ತು, ಎಲ್ಲಿ ಡಿಸಪಿಯರ್ ಆತೋ ಆಗೇ ಬಿಡುತ್ತೆ. ಲೆಟ್ ದ ಎನಿಮಲ್ಸ್ ಆನ್ ಅರ್ತ್ ಸಪೋರ್ಟ್ ಯು, ಫೀಲ್ ದೇರ್ ಅನ್ಕಂಡೀಷ್ನಲ್ ಲವ್. ವಾವ್, ಯಾರು ಸೆಕೆಂಡ್ ಡೆಕ್ ನೀವು ಚೂಸ್ ಮಾಡ್ಕೊಂಡ್ರಿ, ಎಷ್ಟು ಕರೆಕ್ಟ್ ಬಂದ ನೋಡ್ರಿ. ಇಲ್ಲೂ ಹಂಗ್ತದ ಬಂದೈತೆ, ಅಲ್ಲೂ ಬಿಲೀವ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಎಬಿಲಿಟೀಸ್, ವಿ ಬಿಲೀವ್ ಇನ್ ಯು. ಎಸ್, ಅಂದರೆ ನೀವು ಏನು ಅಂದ್ಕೊಂಡಿರಲ್ಲ, ನೀವು ಅದನ್ನು ಮಾಡ್ತೀರಿ ನೋಡಿರಿ. ನಿಮ್ಮ ಪೂರ್ವಜರಿಗೆ ಯಾರಿಲ್ಲಲ್ಲ, ಅವ್ರಿಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಐತಿ. ನನಗೆ ಅನ್ಸಿದ ಮಟ್ಟಿಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ನಿಮ್ಮ ಮನ್ಯಾಗ ಏನಾದರೂ ಬೆಕ್ಕದು ಐತೇನು ನೋಡಿರಿ, ಬೆಕ್ಕಿರಬೇಕು ಅಥವಾ ನಾಯಿ ಇರಬೇಕು. ಬಿ ವಾಟ್ ಯು ವಾಂಟ್ ಟು ಅಟ್ರ್ಯಾಕ್ಟ್. ಇಲ್ಲೇನು ಹೇಳ್ತಾ ಆರ್ಕೆಂಜಲ್ ಚಾಮೂಲ್ ಏನು ಹೇಳಾಕತ್ತಾಳ ಅಂತಂದ್ರೆ, ನೀವು ಹೆಂಗೆ ನೋ ನೀಡ್ ಟು ಶೋ ಆಫ್. ನಾವು ಏನಿಲ್ಲ ಅದನ್ನು ಜಗತ್ತಿಗೆ ತೋರ್ಸಕ್ಕೆ ಹೋಗ್ತೇವಲ್ಲ, ಅಲ್ಲೇ ಎಲ್ಲ ಗಡಬಡಾಗಿರ್ತೈತೆ. ನನಗೆ ಅನ್ಸೋ ಮಟ್ಟಿಗೆ ಹಂಗೆ ಏನಾರ ಆಗಾಕತ್ತಿರ್ಬೇಕು. ಈಗ ಹೆಂಗೆ ಇರ್ತೈತಿ ಅಂತಾರೆ, ಬಹುತೇಕ ದುಡ್ಡು ಕಡಿಮೆ ಇದ್ದರೂ ಸಹಿತ ಕೆಲವೊಬ್ರು ಹೆಂಗಂದ್ರೆ ಅವ್ರು ಇಷ್ಟು ಶೋ ಆಫ್ ಮಾಡ್ತಿರ್ತಾರಲ್ಲ, ಬರೀ ಅವ್ರು ನೋಡಿದ್ರೆ ಅನಿಸಿರ್ಬೇಕು ಎಷ್ಟು ದೊಡ್ಡ ಶ್ರೀಮಂತರಪ್ಪ ಅಂತಂದು ಹೇಳಿ. ಆದರೆ ಮಾನಸಿಕ ರೂಪದಿಂದ ಬಡವ್ರನ್ನ ಇರ್ತಾರೆ ಅವ್ರು ಹೆಂಗಂತಂದ್ರೆ ಪ್ರಾಣಿಗಳು ಹೆಲ್ಪ್ ಮಾಡೋಂಗಿಲ್ಲ, ಅಲ್ಲೇ ಕಾಲಾಗನ ಬಂದು ಕುಂತಿರ್ತೈತಿ. ಹೌದು, ಪ್ರಾಣಿ ಯಾವಾಗಿಟ್ಟು ಸಮೀಪ ಬಂದೈತಿ, ಅದಕ್ಕೆ ಏನಾದ್ರು ಕೊಡಬೇಕು ಮಾಡಬೇಕು ಏನೂ ಅನಿಸೋದಿಲ್ಲ. ಆ ಪ್ರಾಣಿ ಮುಂದೆ ಇವ್ರು ಪ್ರಾಣಿಗಿಂತಲೂ ಅತಿಯಾಗಿ ತಿಂತಿರ್ತಾರೆ. ಅದನ್ನು ತಿನ್ನೋ ಮುಂದೆ ಇನ್ನೊಬ್ರಿಗೆ ಒಂದು ತುತ್ತು ಕೊಡ್ಬೇಕಂತನೂ ಅನ್ಸಂಗಿಲ್ಲ. ಅಷ್ಟು ಒಳ್ಳೆ ಜನ ಇರ್ತಾರೆ. ಅದಕ್ಕೆ ಇದೇನು ಹೇಳ್ತಾರೆ ನೋಡ್ರಿ, ನಿಮಗೆ ಬಹುತೇಕ ಇಲ್ಲ ಅಂತಂತಂದ್ರೆ ನೀವು ಒಂದು ಕೆಲಸ ಮಾಡಿರಿ. ಬೆಕ್ ಅಂತಂತಂದ್ರೆ ರಾಹು ಅಂತಂತಂದ್ರೆ ಮಟೀರಿಯಲ್ ಪ್ಲೇಜರ್. ಮೇ ಬಿ ನೀವು ಮಟೀರಿಯಲ್ ಪ್ಲೇಜರ್ ಹುಡುಕಾಡಕತ್ತಿರಬೇಕು, ನಿಮಗೆ ಸಿಗ್ತಾ ಇರಲಿಕ್ಕಿಲ್ಲ, ಆ ಥರ ಏನಾದರೂ ಆಗಿರ್ಬೇಕು. ಅಥವಾ ನನಗೆ ಅನಿಸೋ ಮಟ್ಟಿಗೆ ನೀವು ಭಾಳ ಶೋ ಆಫ್ ಮಾಡ್ತಿರ್ಬೇಕು. ಒಂದು ಇಟ್ಟಿದ್ರೆ ಇಷ್ಟು ತೋರಿಸ್ತಾರಂತಂದು. ಕೆಲವೊಬ್ರು ಅದನ್ನೋ ಥರಲ್ಲ ಸಾಲ ಮಾಡಿ ತುಪ್ಪ ತಿಂತಾರಂತ, ಹಂಗೂ ಇರ್ತಿರ್ಬೋದು. ನಾನು ನಿಮಗೆ ಅನ್ನಕತ್ತೇನೆ ಅಂತ ಹಿಂಗೆ ನೀವು ಯಾರು ಚೂರು ಮಾಡಿರಿ, ನೀವು ಹಿಂಗೆ ಅದಿರಿ ಅಂತಂದು ಹೇಳಾಕತ್ತಿಲ್ಲ. ಆ ಥರದ ಸಂದರ್ಭ ಇದ್ದರೂ ಇರಬಹುದು. ಹಂಗೇನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡಿಕೊಡ್ರಿ. ನೋಡಿರಿ, ಇದನ್ನು ನಾನು ನನ್ನ ಕಡೆಯಿಂದ ಏನು ಕ್ರಿಯೇಟ್ ಮಾಡಿ ಹೇಳಾಕತ್ತಿಲ್ಲ. ಇಲ್ಲಿ ಕಾರ್ಡ್ಸ್ ಬಂದವ, ಕಾರ್ಡ್ಸ್ನಾಗ ಏನೈತೆ ನಾ ಅದನ್ನು ಓದಾಕತ್ತಾನೆ. ಇಲ್ಲಿ ಎಂಜಲನ ನಿಮಗೆ ಹೇಳಾಕತ್ತಾಳೆ, ಬಿ ವಾಟ್ ಯು ವಾಂಟ್ ಟು ಅಟ್ರ್ಯಾಕ್ಟ್. ಓಕೆ, ಬೆಕ್ಕುಗಳು ಕನಸಿನಾಗದು ಭಾಳ ಹಿಂಗೆ ಕಾಣ್ತಿರ್ತಾವಲ್ಲ, ಇದರರ್ಥ ಅವ್ರ ಪಿತೃಗಳು, ನೆನಪಿಟ್ಕೊಡ್ರಿ. ಆಮೇಲೆ ಕೇತು ಅಂದ್ರೆ ಡಾಗ್ಸ್, ರಾಹು ಅಂದ್ರೆ ಬೆಕ್, ಸ್ಯಾಟನ್ ಅಂದ್ರೆ ಶನಿ ಅಂತಂದ್ರೆ ಗ್ರೂಪ್ ಆಫ್ ಎನಿಮಲ್ಸ್. ಹೆಚ್ಚು ದೊಡ್ಡ ಎನಿಮಲ್ಸನ್ನು ಸ್ಯಾಟನ್ ರಿಪ್ರೆಸೆಂಟ್ ಮಾಡ್ತಾನೆ. ನಿಮಗೆ ಇಲ್ಲಿ ಏನು ಹೇಳಾಕತ್ತೈತಿ ಅಂತಂದ್ರೆ, ಸ್ವಲ್ಪ ಪ್ರಾಣಿಗಳೆಡೆಗೆ, ಪಕ್ಷಿಗಳೆಡೆಗೆ ಸ್ವಲ್ಪ ಮರ್ಸಿಫುಲ್ ಇರ್ರಿ ಅಂತಂದು ಹೇಳಾಕತ್ತಿದ್ದಾರೆ. ಕುಚಿತೋ ಗಡಬಡ ಇದ್ದಾರೆ. ಬಹುತೇಕ ನೀವು ಏನೂ ಮಾಡ್ತಿರ್ಲಿಕ್ಕೇ ಇಲ್ಲ ನನಗೆ ಅನಿಸಿದ ಮಟ್ಟಿಗೆ. ಮಾಡಿರಿ. ಎಲ್ಲರೂ ಸ್ಟ್ರೇ ಬೆಕ್ಸದು, ಬೀದಿ ಬೆಕ್ಕದು ಕಂಡ್ರೆ ಮಾಡಿದ್ರೆ ತಿನ್ನಕ್ಕೆ ಕೊಡ್ರಿ. ಹೊಟ್ಟೆ ತುಂಬ ಅವರು ತಿನ್ನಲಿ. ಅವು ಹೊಟ್ಟೆ ತುಂಬ ತಿಂದದ್ದನ್ನು ನೋಡಿ ನೀವು ಸಂತೋಷ ಪಡ್ರಿ. ನಾನು ನಿಮ್ಗೆ ಹೇಳ್ತೇನೆ, ಅದು ಇಷ್ಟು ಬ್ಯೂಟಿಫುಲ್ ವಿಷಯ ಎಲ್ಲ ನಿಮ್ಗೆ ಹೇಳ್ತೇನೆ. ನೀವು ಎಷ್ಟು ಕೋಟಿ ಗಂಟಲೆ ಕೊಟ್ಟರು ನಿಮಗೆ ಸಿಗಲಾರ್ದಂಥದ್ದು ಅಂಥ ಒಂದು ಮಾನಸಿಕ ಸ್ಥಿತಿ ಉಂಟಾಗ್ತೈತೆ. ಅದು ಜಾಯ್ ಆಫ್ ಗಿವಿಂಗ್ ಅಂತಂತಾರಲ್ಲ. ಸೊ ಇಲ್ಲಿ ಹೆಂಗಂತ ದಿಸ್ ಇಸ್ ವೆರಿ ಕಾರ್ಮಿಕ್. ಐ ಟೆಲ್ ಯು, ವೆರಿ ಕಾರ್ಮಿಕ್. ಯಾಕಂದರೆ ಇಲ್ಲೇ ಒಂದು ಪಕ್ಷಿ ಐತಿ, ಒಂದು ಪ್ರಾಣಿ ಐತಿ.
ಬೆಕ್ಕಂತಂತ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಬೆಕ್ಕಂತಂತಂದ್ರೆ ನಮ್ಮ ಪಿತೃಗಳಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಿರಂಗಿಲ್ಲ. ನೀವು ನಿಮ್ಮ ಪಿತೃಗಳ ಸಲುವಾಗಿ ನೀವು ಬೆಕ್ಕಿಗೆ ಊಟ ಮಾಡಿಸ್ರಿ. ಆಮೇಲೆ ಯಾವೆಲ್ಲ ವಿಷಯದೊಳಗೆ ಸ್ವಲ್ಪ ನಿಮ್ಮನ್ನು ನೀವು ಸುಧಾರಣೆ ಮಾಡ್ಕೊಳಕ್ಕೆ ನೋಡ್ರಿ ಇಷ್ಟೇ. ಪಕ್ಕ ಗೊತ್ತಿತ್ತು ನನಗೆ, ಇದು ಕಾಗಿ ಬರಬೇಕು. ಕಾಗಿ, ಬ್ಯಾಟ್ಸ್, ಕಾಗಿ, ಬಾವಲಿ, ಗೂಗಿ ಇವೆಲ್ಲ ಏನಿರ್ತಾವಲ್ಲ, ಗೂಗಿ ಅಂದರೆ ಗೂಬೆ ಅಂತಾರಲ್ಲ ನಿಮ್ಮಲ್ಲಿ, ಅದು ಇವೆಲ್ಲ ಹೆಂಗಂತಂತಂದರೆ ಇವು ಯಾರು ಇಲ್ಲೇ ಫಿಸಿಕಲಿ ಇಲ್ಲಲ್ಲ ಅವ್ರನ್ನ ತೋರಿಸ್ತಾವೆ. ಅವ್ರು ಏನಾದರೂ ನಿಮಗೆ ಅವ್ರ ಥ್ರೂ ಸಂದೇಶ ಕೊಡ್ತಿರ್ತಾರೆ, ನೆನಪಿರಲಿ ನಿಮಗೆ. ಏಟ್ ಆಫ್ ಪೆಂಟಕಲ್ಸ್ ನನಗೆ ಎಷ್ಟೆಲ್ಲ ಸೀನ್ ಬರ್ತಾಯಿತ್ತು ಗೊತ್ತಾ. ಅದಕ್ಕೆ ನಾನು ಪಾಸ್ ಮಾಡಿದೆ. ಏಟ್ ಆಫ್ ಪೆಂಟಕಲ್ಸ್, ಎಸ್, 4 ಆಫ್ ವಾಂಡ್ಸ್ ನೋಡ್ರಿ. ಕಿಂಗ್ ಆಫ್ ಸೋರ್ಡ್ಸ್ ಅಂತಂದರೆ ನಿಮ್ಮ ಮನೆಯೊಳಗೇನೋ ಯಾರಾದರೂ ಒಬ್ಬರು ಹಿರಿಯರು, ಒಬ್ಬರು ದೊಡ್ಡವ್ರು ಯಾರಾದರೂ, ಅವರು ನಿಮಗೇನು ಅವರೇ ನಿಮಗೆ ಮೆಸೇಜ್ ಕೊಡಾಕತ್ತಾರೆ, ಅವ್ರ ಥ್ರೂ ಇದು ನಿಮಗೆ ಮೆಸೇಜ್ ಬರಾಕತ್ತೈತಿ. ಏಟ್ ಆಫ್ ಪೆಂಟಕಲ್ಸ್ ನನಗೆ ಅನ್ಸಿದ ಮಟ್ಟಿಗೆ ಇದೇನು ಹೇಳ್ತತಿ ಅಂತಂದ್ರೆ, ನಿಮ್ಮ ಸ್ಕಿಲ್ ಮೇಲೆ ಕೆಲಸ ಮಾಡಿರಿ, ನಿಮ್ಮ ಎಬಿಲಿಟೀಸ್ ಮೇಲೆ ಕೆಲಸ ಮಾಡಿರಿ. ಓಕೆ, ಹಾರ್ಡ್ ವರ್ಕ್ ಮಾಡಿರಿ. ಇದು ಹಾರ್ಡ್ ವರ್ಕದ ಕಾರ್ಡ್ ತೋರಿಸ್ತತಿ, ಇದು ಸ್ಯಾಟರ್ನ್ ತೋರಿಸ್ತತಿ. ಇದು 4 ಆಫ್ ವಾಂಡ್ಸ್ ಅಂತಂತಂದ್ರೆ ಲೈಫ್ ಸ್ಟೇಬಲ್ ಆಗುವಂಥ ಟೈಮ್ ಐತಿ. ನನಗೆ ಅನ್ಸಿದ ಮಟ್ಟಿಗೆ ನಾ ಏನು ಹೇಳಿದ್ನಲ್ಲ, ಇನ್ನಿಷ್ಟು ನೀವು ಕೆಲಸ ಮಾಡಿದ್ರಿ ಅಂತಂದ್ರೆ ಬಹುತೇಕ ಮನೆ ಕಟ್ಟೋದು ಏನಾದರೂ ಇರ್ಬೋದು. ಮನೆ ಕಟ್ಟೋ ಆಸೆ ಇತ್ತು ಅಂತಂದ್ರೆ ಮನೆ ಕಟ್ಟೋದಾಗ್ಬೋದು. ಎಲ್ಲರೂ ಆಸೆ ಇರ್ತೈತೆ ನಾನೊಂದು 4 ವೀಲರ್ ಇರಲಿ ಅಂತ. ತಮಗೆ ಏನಾದರೂ ಹಂಗೆ ಆಸೆ ಇದ್ರೆ ತಾವು ಅದಕ್ಕೆ 4 ವೀಲರ್ ತಾವು ನಿಜವಾಗ್ಲೂ ತೊಗೋತೀರಿ. ಬಟ್ ಏನೈತಿ ಅಂತಂತಂದ್ರೆ, ನಾ ಏನು ಹೇಳಿದ್ನಲ್ಲ, ಬೆಕ್ಕಿಗಾಗಲಿ ಪಕ್ಷಿಗಳಿಗಾಗಲಿ ಊಟಕ್ಕೆ ಹಾಕೋತವಲ್ಲ. ಆಮೇಲೆ ಏನಾದರೂ ನೀವು ಆ ಥರ ಶೋ ಆಫ್ ನೋಡ್ರಿ, ಶೋ ಆಫ್ ಮಾಡಬೇಕು ಅಂತಂದ್ರೆ ದುಡ್ಡು ಖರ್ಚು ಮಾಡಬೇಕು. ಆ ಥರ ಏನಾದರೂ ಮಾಡ್ತಿದ್ರೆ ಮಾಡೋಕ್ಕೆ ಹೋಗ್ಬೇಡ್ರಿ. ಕಷ್ಟಪಟ್ಟು ದುಡ್ಯಾಕೆ ಕಲೀರಿ. ಕಷ್ಟಪಟ್ಟು ದುಡಿದ್ರೆ ಹೆಂಗೆ ಆಕತಿ ಅಂತಂದ್ರೆ ನಮಗೆ ದುಡ್ಡಿನ ವ್ಯಾಲ್ಯೂ ಇರ್ತೈತಿ. ಈಗ ನೋಡ್ರಿ, ನಿಮ್ಮ ಎನ್ಸೆಸ್ಟರ್ಸಲ್ಲಿ ಬೇಜಾರು ಮಾಡ್ಕೊಂಡು ಅವರು ಬೇಜಾರು ಮಾಡ್ಕೊಂಡಿರ್ತಾರೆ. ಅವರು ಅದು ಅಂತಿರ್ತಾರೆ, ನಾವು ಇಷ್ಟೆಲ್ಲ ಮಾಡಿ ಅಲ್ಲೆಲ್ಲ ಇಟ್ಟು ಬಂದೇವಿ, ಅವರೆಲ್ಲ ಹೆಂಗೆ ಮಾಡಾಕತ್ತಾರ ಅದನ್ನು ಅಂತಂದು. ಸೊ ಇಲ್ಲಿ ಒಂದು ರೆಮಿಡಿ ಅಂತಂತಂದ್ರೆ, ಬೆಕ್ಕಿಗೆ ಮತ್ತು ಪಕ್ಷಿಗಳಿಗೆ ನೀವು ಊಟಕ್ಕೆ ಹಾಕ್ರಿ. ನಿಮ್ದೆಲ್ಲ ಏನಾದರೂ ಸಮಸ್ಯೆ ಇದ್ದರೆ ಎಲ್ಲ ಪಕ್ಕ ಕರೆಕ್ಟ್ ಆಕ್ಕಾವ. ಸೊ ತಾವು ಯಾರೆಲ್ಲ ಥರ್ಡ್ ಡೆಕ್ ಚೂಸ್ ಮಾಡ್ಕೊಂಡಿವಿ, ಅವರಿಗೆ ಏನು ಬರ್ತಾ ಇದೆ. ಎಷ್ಟು ಸೂಪರ್ ಐತೆ ನೋಡ್ರಿ. ಹೆಂಗಿರ್ತೈತಿ ಅಂತ ಬರೀ ನಾವು ಕೆಲಸ ಇರ್ತೇವೆ ದೇವ್ರಿಗೇನ ಬಿಡ್ಕೊತಿರ್ತೇವೆ. ದೇವ್ರಿಗೇನೆ ಹಂಗೆ ಮಾಡಪ್ಪ, ನೀ ಹಿಂಗೆ ಮಾಡಪ್ಪ ಅಂತಿಲ್ಲಿ ನಾವು ಪಿತೃಗಳಿಗೆ ಕೆಲಸ ಮಾಡಿರೋದಿಲ್ಲ. ಅವಾಗ ನಿಮಗೆ ದೇವ್ರೂ ಹೆಲ್ಪ್ ಮಾಡೋದಿಲ್ಲ. ನಿಮಗೆ ಕೆಲಸ ಎಲ್ಲ ಅರ್ಧನ ನಿಲ್ತಿರ್ತಾವೆ. ಇಲ್ಲಿಯೂ ಗೂಗಿ ಐತೆ ನೋಡ್ರಿ. ಟಾಕ್ ಟು ಅಸ್, ವಿ ಆರ್ ಸ್ಟಿಲ್ ಲಿಸ್ನಿಂಗ್. ಅವ್ರು ಕೇಳ್ತಿರ್ತಾರೆ, ಪ್ರತಿಯೊಬ್ಬರು ಕೇಳ್ತಿರ್ತಾರೆ. ದುನಿಯಾ ಬನಿ ಹೇ ಸೌಂಡ್ಸೆ, ಅದಕ್ಕೆ ಹೇಳ್ತಿರ್ತಾರೆ. ತಪ್ಪಿ ಸಹಿತ ನೆಗೆಟಿವ್ ಮಾತಾಡೋಕೆ ಹೋಗ್ಬೇಡ್ರಿ, ಸ್ವಂತದ ಬದಲಾಗಲಿ ಮತ್ತೊಬ್ಬರ ಬದಲಾಗಲಿ ಅಂತ. ನಾವು ಕೆಲವು ಸರ್ತಿ ಇಷ್ಟು ಗಾಸಿಪ್ ಮಾಡ್ತಿರ್ತೇವೆ, ನಾವು ಯಾರ ಬದಲಾಗಿ ಗಾಸಿಪ್ ಮಾಡ್ತಿರ್ತೇವೆ ಆ ಮನುಷ್ಯ ನಮ್ಮ ಮುಂದೆ ಇರೋಂಗಿಲ್ಲ, ಅದಕ್ಕೆ ಗೊತ್ತೂ ಇರೋಂಗಿಲ್ಲ ನಾವು ಅದ್ರ ಬದಲಾಗಿ ಮಾತಾಡ್ತೇವೆ ಅಂತ. ಎಂಥ ಪಾಪಿಗಳು ಮಾಡುವಂಥ ಕೆಲಸ ಅದು. ಅದಕ್ಕೆ ಹೆಂಗಂತಂದ್ರೆ ಏನೇ ಮಾತಾಡಿದ್ರು ಪಾಸಿಟಿವ್ ಹಂಗೆ ಮಾತಾಡ್ರಿ. ಸ್ವಂತದ ಬದಲಾಗಲಿ ಬೇರೆದವ್ರ ಬದಲಾಗಲಿ ಒಟ್ಟು ನೆಗೆಟಿವ್ ಮಾತಾಡೋಕೆ ಹೋಗ್ಬೇಡ್ರಿ. ಇಲ್ಲಿ ಹೇಳತ್ತಾರೆ ನೋಡ್ರಿ, ಟಾಕ್ ಟು ಅಸ್, ವಿ ಆರ್ ಸ್ಟಿಲ್ ಲಿಸ್ನಿಂಗ್. ನಿಜವಾಗ್ಲೂ ನಿಮ್ಮದು ದೇವ್ರಿಗೆ ಕೇಳ್ತಿರ್ಲಿಲ್ಲ ಅಂತಂದರೆ ನಿಮ್ಮ ಪಿತೃಗಳನ್ನು ನಿಮ್ಮ ದೇವ್ರಿಗೆ ಕೇಳ್ತಿರ್ತಾನೆ. ನೆನಪಿರಲಿ ಯಾವತ್ತಿದ್ರು. ಅವರು ಒಂದೊಂದು ಸ್ಟೇಜಸ್ ಇರ್ತಾವೆ. ಈಗ 7 ಸ್ಟೇಜಸ್ ಇರ್ತಾವೆ ಅಂತಾರಲ್ಲ, ಹಂಗೆ ನಾವು ಪೃಥ್ವಿ ಮೇಲೆ ಅದೇವೆ. ಮ್ಯಾಲೆ 3 ಅದಾವೆ ಲೋಕ, ಕೆಳಗೆ 3 ಲೋಕ ಅದಾವೆ.
ಅವ್ರು ಯಾವುದೇ ಲೋಕದೊಳಗಿರಲಿ ಅವ್ರು ಆ ಮೆಸೇಜ್ ಅವರಿಗೆ ಕೇಳಿಸ್ತು ಅಂತ ತಿಳ್ಕೊರಿ, ಅಲ್ಲಿ ಅವ್ರು ಯಾರು ಹೆಡ್ ಇರ್ತಾನಲ್ಲ ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೊತಾರೆ. ಅದಕ್ಕೆ ಅವ್ರು ಹೇಳಾಕತ್ತಾರೆ, ಟಾಕ್ ಟು ಅಸ್, ವಿ ಆರ್ ಸ್ಟಿಲ್ ಲಿಸ್ನಿಂಗ್ ಅಂತ ಹೇಳಿ. ವಿ ವಿಲ್ ಅಸಿಸ್ಟ್ ಯು ಇನ್ ಹೆಲ್ಪಿಂಗ್ ದ ಇಂಪಾರ್ಟೆಂಟ್ ಪೀಪಲ್ ಇನ್ ಯುವರ್ ಲೈಫ್, ಯೂಸ್ ಲವ್. 4 + 4 8, ಇದು 10 ನಂಬರ್, ಇದು 1 ನಂಬರ್, 1 ನಂಬರ್ ಆ್ಯಂಡ್ 8 ನಂಬರ್. ಜಸ್ಟ್ ಮಿನಿಟ್ ನೋಡಿರಿ, 1 ನಂಬರ್ ಆ್ಯಂಡ್ 8 ನಂಬರ್. 1 ನಂಬರ್ ಅಂದರೆ ಸಣ್ಣ, 8 ನಂಬರ್ ಅಂತಂದರೆ ಸ್ಯಾಟರ್ನ್, ಸ್ಯಾಟರ್ನ್. ಬಹುತೇಕ ನಿಮಗೆ ನಿಮ್ಮ ಮಗಗೆ ಹೊಂತಿರ್ಲಿಕ್ಕಿಲ್ಲ, ಅಥವಾ ಮನೆಯಾಗ ಯಾರಾದರೂ. ಅದಕ್ಕೆ ಇಲ್ಲಿ ಅವ್ರು ಎಷ್ಟು ಚಂದ ಹೇಳಾಕತ್ತಾರೆ ನೋಡ್ರಿ, ವಿ ವಿಲ್ ಅಸಿಸ್ಟ್ ಯು ಇನ್ ಹೆಲ್ಪಿಂಗ್ ದ ಇಂಪಾರ್ಟೆಂಟ್ ಪೀಪಲ್ ಇನ್ ಯುವರ್ ಲೈಫ್, ಯೂಸ್ ಲವ್. ಎಷ್ಟಾಕಂದ್ರೆ ನನಗೆ ಅನಿಸಿ ಮಟ್ಟಿಗೆ ಸಿಟ್ಟು ಮಾಡ್ತಿರ್ಬೋದು ಕೆಲವೊಂದಿಷ್ಟು ವಿಷಯಕ್ಕೆ. ನಿಮಗೆ ಮನೆಯಾಗಿದ್ದವ್ರಿಗೆ ಯಾರಿಗಾದ್ರೂ ಹೊಂತಿರ್ಲಿಕ್ಕಿಲ್ಲ. ಎಷ್ಟಾಕತಿ ನೋಡ್ರಿ, ಯಾರಾದರೂ ನಮಗೆ ಅತಿ ಬೇಡದವ್ರು ಇದ್ರು ಅಂತಂದ್ರೆ ನಾವೇನು ಹೋಗಿ ಅವ್ರಿಗೆ ಭಾಳ ಪ್ರೀತಿಯಿಂದ ಮುದ್ದಾಡ್ರಿ ಅವ್ರನ್ನ ಅಂತಂದು ಹೇಳಾಕತ್ತಿಲ್ಲ. ಎಷ್ಟಾಕತ್ತೆ ಅಷ್ಟು ರಿಯಾಕ್ಟ್ ಮಾಡೋದು ಬಿಟ್ಬಿಡ್ರಿ ಅವ್ರ ಜೊತೆ. ಎಷ್ಟಾಕತ್ತೆ ಅವ್ರನ್ನ ಇಗ್ನೋರ್ ಮಾಡೋಕ್ಕೆ ಟ್ರೈ ಮಾಡಿರಿ. ಅವ್ರು ಏನು ಅಂತಾರೆ ಅದನ್ನು ಇಗ್ನೋರ್ ಮಾಡೋಕ್ಕೆ ಟ್ರೈ ಮಾಡಿರಿ. ನೋಡಿರಿ, ಎಲ್ಲ ಪ್ರಾಣಿಗಳನ್ನ ಅದಾವೆ. ಮೀನ್ಸ್ ಇದ್ರ ಅರ್ಥ ಇದಕ್ಕೂ ಪ್ರಾಣಿಗಳದಾವೆ, ಇದಕ್ಕೂ ಪ್ರಾಣಿಗಳದಾವೆ, ಅಲ್ಲಿನೂ ಪ್ರಾಣಿಗಳನ್ನ ಬಂದಿದ್ದು. ಅಂದರೆ ಸ್ಯಾಟರ್ನ್ ಅಂತಂದ್ರೆ ಏನು? ಸ್ಯಾಟರ್ನ್ ಅಂದರೆ ವೃದ್ಧರನ್ನ ರಿಪ್ರೆಸೆಂಟ್ ಮಾಡ್ತೈತಿ. ವೃದ್ಧರು ಮತ್ತು ಆ್ಯಶ್ ಅಂದ್ರೆ ಬೂದಿ, ಆ ಥರದ ವಿಷಯಗಳನ್ನ ಬೂದಿಯನ್ನು ರಿಪ್ರೆಸೆಂಟ್ ಮಾಡ್ತೈತಿ. ನೆನಪಿರಲಿ, ಹಿರಿಯರು ಮತ್ತು ಬೂದಿ ಅಂತಂದ್ರೆ ಇವೆಲ್ಲ ಏನು? ಸ್ಮಶಾನ. ಇವೆಲ್ಲ ಎದಕ್ಕೆ ಅಂತಂತಂದ್ರೆ ರಾಹು, ಕೇತು ಆ್ಯಂಡ್ ಶನಿ. ಆಲ್ಮೋಸ್ಟ್ ಇದ್ರ ಹೆಸರು ಒಂಥರ ನೀವು ಕೂಡಿಸಿದ್ರೆ ರಾಕೇಶ್ ಅಂತ ಹೆಸರು ಆಕೈತೆ ಅದಕ್ಕೆ. ಇವು ಮೂರು ಬದಲಾಗೂ ಯಾವತ್ತಿದ್ರೂ ಅಲರ್ಟ್ ಇರ್ಬೇಕು. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಯಾವತ್ತೂ ಹಿಂಸೆ ಕೊಡಕ್ಕೆ ಹೋಗ್ಬೇಡ್ರಿ. ಯಾವತ್ತೂ ನಿಮಗೆ ಕೈಲೇ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಬಿಟ್ಬಿಡ್ರಿ. ಕರೆ ಬಡ್ದು ಹೊಡೆದು ಓಡಿಸೋದು ಮಾಡೋದು ಅಂತದನ್ನ ಯಾವತ್ತೂ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ನಿಮ್ಮ ಸ್ಯಾಟರ್ನ್ ಹಾಳು ಮಾಡ್ತಿರ್ತೀರಿ. ನೆನಪಿರಲಿ ನಿಮಗೆ. ಸೊ ಇಲ್ಲೇನು ಹೇಳತ್ತ ನೋಡ್ರಿ ಆರ್ಕೇಂಜಲ್, ಎನ್ಲಿವನ್ ಯುವರ್ ಸೆನ್ಸಸ್. ನಾವು ಸೆನ್ಸಿಟಿವ್ ಇದ್ರೆ ಪ್ರಾಣಿಗಳು ಒದ್ರೋದು ಮಾಡೋದು, ಅವು ಏನಾರೇ ಬಡ್ದಾಡಕತ್ತಿದ್ರೆ ಮಾಡಿದ್ರೆ ಅವು ಅಷ್ಟೇ ನಮಗೆ ಕೇಳಿಸ್ತಾವ್ರಿ. ಇಲ್ಲಾಂದ್ರೆ ಅವು ಕೇಳ್ಸಂಗೇ ಇಲ್ಲ. ನಾ ಎಷ್ಟು ಮಂದಿ ನೋಡಿ, ನಾ ದಾರ್ಯಾಗ ಏನಾರೇ ಆದ್ಕೊಂಡು ನಾ ಎದ್ದು ಓಡಿ ಹೋಗ್ತಿದ್ದೆ. ನಾ ಓಡಿ ಹೋಗೋದನ್ನ ಬಿಡ್ಸಾಕೋದು ಹೋಗ್ತಿದ್ದೆ. ನನ್ನ ಮನೆ ಆಸ್ಪಾಸ್ ನಾನು ನೋಡ್ತಿದ್ದೆ, ಜನ ಅಲ್ಲೇ ಇರ್ತಾರೆ, ಅವ್ರು ಅದನ್ನು ನೋಡ್ತಿರ್ತಾರೆ. ಬಟ್ ಅವ್ರಿಗೆ ಯಾವಾಗೂ ಅನ್ಸಂಗಿಲ್ಲ. ಹೌದು, ಅವು 2 ಬೆಕ್ಕು ಜಗಳಾಡಕತ್ತಾವು, ಒಂದಕ್ಕೊಂದು ಕಿತ್ತಾಡಕತ್ತಾವು, ಜೀವ ಹೋಗುವಷ್ಟು ಬಡ್ದಾಡಕತ್ತಾವು. ಒಂದು ಸ್ವಲ್ಪ ನಾವು ಹುಷ್ ಓಡಿ ಹಾಕಾವ ಅಂತಂದು ಅವ್ರು ಅದನ್ನು ಅಷ್ಟು ಮಾಡೋಂಗಿಲ್ಲ. ಅಂತಂದ್ರೆ ಅವ್ರಿಗೆ ಅದನ್ನು ಮಾಡಬೇಕಂತ ಸಹಿತ ಅಂತ ಅನ್ಸಂಗಿಲ್ಲ. ಇಂಥವ್ರು ಇರ್ತಾರೆ. ಅಂದ್ರೆ ಒಂದು ಚೂರು ಸೆನ್ಸಿಟಿವ್ ಇರೋಂಗಿಲ್ಲ. ಅವ್ರಿಗೆ ಏನೂ ವ್ಯತ್ಯಾಸ ಆಗಂಗಿಲ್ಲ. ಜಗತ್ತಿನೊಳಗೆ ಏನಾರೇ ಆದರೂ ಸಹಿತ ತಿಂದುಕೊಂಡು ಆರಾಮಿರೋದು ಅಷ್ಟೇ ಗೊತ್ತಿರ್ತೈತಿ. ಇಲ್ಲೇನು ಆರ್ಕಿಯಾ ಫ್ರೀಡಮ್, ಈಗ ಹೆಸರು ಫ್ರೀಡಮ್ ಅಂತ. ಅವು ಏನು ಎಲ್ಲ ನಿಮ್ಮ ಸೆನ್ಸಸ್ ಎಲ್ಲ ಸುಪ್ತಾವಸ್ಥೆ ಒಳಗೋದಲ್ಲ, ಒಂದು ಸ್ವಲ್ಪ ಅವ್ನು ಎಬ್ಸ್ರಿ. ಅವನು ಸೆನ್ಸಿಟಿವ್ ಆಗ್ಬೇಕು ಮನುಷ್ಯ. ನಮ್ಮ ಆಸ್ಪಾಸ್ ಏನಾಗತ್ತೈತಿ, ನಮ್ಮ ಜೀವನದ ಕಾಂಟ್ರಿಬ್ಯೂಷನ್ ಈ ನಿಸರ್ಗದೊಳಗೆ ಏನಿರಬೇಕು, ನಾವು ಎದಕ್ಕೆ ಹುಟ್ಟಿ ಬಂದೇವಿ, ಇದ್ರ ಬದಲಾಗಿ ಎಲ್ಲ ವಿಚಾರ ಇರ್ಬೇಕು. ನೀವು ಈ ಥರ ಎಲ್ಲ ವಿಚಾರ ಮಾಡಿ ನೀವು ಆಯುಷ್ಯದೊಳಗೆ ಮುಂದೆ ಹೋದ್ರಿಂದ ನಿಮ್ಮ ಹಿರಿಯರು ಎಷ್ಟು ಪ್ರೀತಿ ಮಾಡಿದಾರೆ ನಿಮ್ಮನ್ನು, ಎಷ್ಟು ಶಾಣೆ ಅದಾರ ನನ್ನ ಮಕ್ಕಳು, ಮತ್ತು ಎಷ್ಟು ನನ್ನ ಲೀನಿಯೇಜಾಗಿ ನಾ ಹೆಲ್ಪ್ ಮಾಡ್ಬೇಕಂತ ಪಾಪ ವಿಚಾರ ಮಾಡ್ತಿರ್ತಾವೆ ಮ್ಯಾಲೆ ಕೂತು. ನಾ ಎಷ್ಟೆಲ್ಲ ಮಂದಿನ ಇಲ್ಲಿ ನೋಡ್ತೇನೆ, ಏನು ಮಾಡ್ತಿರೋದಿಲ್ಲ ರೀ ಕೆಲವೊಬ್ಬರು. ತಮ್ಮ ಹಿರಿಯರಿಗಾಗಲಿ ತಮ್ಮ ಮನೆದೇವ್ರಿಗಾಗಲಿ ಏನೂ ಮಾಡ್ತಿರಂಗಿಲ್ಲ ಅವರು. ಮನೆದೇವ್ರಿಗೆ ಐ ಟೆಲ್ ಯು ಒನ್ ಥಿಂಗ್, ನಿಮಗೆ ಇನ್ನೂ ವಿಚಿತ್ರ. ನಾವು ಮನೆದೇವ್ರಿಗೆ ಹೋಗ್ಬೇಕಂತಂದ್ರೆ ಅವ್ರು ಏನು ಅನ್ಸ್ತಾರೆ ಅಂತಂದ್ರೆ ಓಲ್ಡ್ ಫ್ಯಾಷನ್ ಅಂತ ತಿಳ್ಕೊತಾರೆ ಕೆಲವೊಬ್ರು. ಮನೆದೇವ್ರಿ ನಾವೇನು 4 ವರ್ಷ ಆಗೋದು ಹೋಗಿ ಬಂದಿರ್ತೀವಿ ರೀ ಅಂತ. ಅಂದ್ರೆ ಅದಕ್ಕೆ ಏನು ರೆಸ್ಪೆಕ್ಟೇ ಇಲ್ಲ ಮನೆದೇವರಿಗೆ. ಎಷ್ಟೋ ಮಂದಿಗೆ ಇನ್ನೂ ಪಿತೃಗಳ ಹೆಸರಿನಾಗ ದಾನ ಮಾಡ್ಬೇಕು ಅನ್ನೋದು ಗೊತ್ತಿರೋಂಗಿಲ್ಲ. ಅದನ್ನು ಅಸ್ಟ್ರಾಲಜರ ಹೇಳ್ಬೇಕು. ಅದಕ್ಕೆ ತಾವು ಯಾರದಿಲ್ಲ, ನನಗೆ ಅನ್ಸೋ ಮಟ್ಟಿಗೆ ಇಲ್ಲೇ ಸೆನ್ಸಿಟಿವ್ ಆಗ್ರಿ ಒಂಚೂರು. ಒಂದು ಘಟನೆ ಹೇಳ್ತೇನೆ. ನಮ್ಮ ಮನೆ ಹತ್ರ ಒಂದು ಹಂದಿನ ಪಾಪ ನಾಯಿಗಳು ಕಚ್ಚಾಕತ್ತಿದ್ದು. ನಾನು ಚಪಾತಿ ಮಾಡಾಕತ್ತಿದ್ನಿ. ನನಗದು ಕೇಳ್ಸಾಕತ್ತಿತ್ತು, ಅದು ಹಂದಿ ಮರಿ ಸಿಕ್ಕಾಕೊಂಡಿತ್ತು. ಆಮೇಲೆ ಒಂದು 3-4 ನಾಯಿಗಳು. ಅದು ದೂರ ಇತ್ತು ನಮ್ಮ ಮನೆಯಿಂದ, ಬಟ್ ಅದು ದೂರಿಂದ ಕಾಣ್ತಿತ್ತು ನನಗೆ. ಅದು ಅಲ್ಲೆಲ್ಲ ಗಿಡಗಳಿದ್ದು ಸರಿ ಹಿಂಗೆ ಕಾಣ್ತಿರ್ಲಿಲ್ಲ. ಆದರೂ ನಾನು ಅಯ್ಯೋ ಇನ್ನೇನು ನಾನು ನೋಡ್ರಿ ಇಲ್ಲಿಂದ ಅಲ್ಲಿ ಹೋಗಿ ಕೊಡ್ದೆ, ನನ್ನ ಕೈಲಿ ಏನು ಮಾಡೋಕ್ಕಾಕತಿ ನಾ ಹಿಂಗೆ ಅಂತಂದೆ. ಬಂದು ವಾಪಸ್ ಅದನ್ನು ಚಪಾತಿ ಮಾಡೋಕತ್ತೆ ನಿಲ್ಲೋದಕ್ಕೆ ನಾನು ಒಳಗಿಂದ ಇನ್ನರ್ ವಾಯ್ಸ್ ನನಗೆ ಇಷ್ಟು ಸ್ಟ್ರಾಂಗ್ ಇತ್ತಲ್ಲ,
ನೀವು ಟ್ರೈ ಮಾಡಿ ನೋಡ್ಬೋದಲ್ಲ ಅಂತಂತಂತದು. ನಾನು ನಿಮಗೆ ಹೇಳ್ತೇನೆ, ಲತ್ತಿಗುಳಿ ಒಗದಾಕೆ ನಾ ಹಂಗೆ ಓಡಿ ಹೋದ್ನಿ ನಾನು ಅದನ್ನು ಗ್ಯಾಸ್ ಬಂದ್ ಮಾಡಿ ಓಡಿ ಹೋದ್ನಿ. ನಮ್ಮ ಮನೆ ಹತ್ರ ಒಂದು ದೊಡ್ಡದೊಂದು ಏರಿಯಾ ಐತಿ, ಅಲ್ಲೇ ಹೋಗಿ ಕಚ್ಚಾಕತ್ತಿದ್ದು. ಅದು ನೋಡ್ರೆ ನಡಕ್ಕೆ ಬಾಜುಕೆಲ್ಲ ತಂತಿ ಬೇಲಿ ಹಾಕ್ಯಾರ. ನನಗೆ ಒಳಗೆ ಹೋಗಾಕೋದು ಬರ್ತಿರ್ಲಿಲ್ಲ. ನಾ ಕಾಲಾಗ ಚಪ್ಪಲ್ ಬೇರೆ ಇಲ್ಲ, ಆಟ್ಲೋಗಿ ಓಡಿ ಹೋಗಿದ್ನಿ. ಆಮೇಲೆ ನಾ ಅಲ್ಲಿ ನಾ ಅಲ್ಲಿಂದನೇ ಕಲ್ಲಿಗೆ ಹಾಕತ್ತೀನಿ ಜೋರಂಗೆ ಒದರಿ ಮತ್ತು 12 ಗಂಟೆ ಸುಮಾರು ಅದು. ಮತ್ತು ಎಲ್ಲರೂ ಕೆಲ್ಸಕ್ಕಂತಂದು ಎಲ್ಲರೂ ಜಾಬಿಗೆ ಹೋಗಿರ್ತಾರೆ. ಎಲ್ಲರೂ ಆಲ್ಮೋಸ್ಟ್ ತಿಂದ ಉಂಡ ಮನ್ಯಾಗ ಟಿ ವಿ ನೋಡ್ಕೊಂಡು ಕೂತಿರ್ತಾರೆ. ಯಾರಿಗೇನು ಕೇಳಿಸತ್ತೆ ನಾವು ಒದರಾಡಿದ್ದೆ. ಅಂತೂ ಇಂತೂ ಮಾಡಿ ಒಟ್ಟು ಕಲ್ಲು ಒಗೆದು ಏನೇನೋ ಮಾಡಿದ್ನಿ. ಒಟ್ಟು ಅದು ಹಂದಿಗೆ ಏನೋ ಒಂದು ಸಂಧಿ ಸಿಕ್ತು. ಅಷ್ಟ್ರಾಗ ಅಲ್ಲಿಂದ ಪಾರಾತು. ಅದು ಏನು ಮಾಡ್ತಾನೆ, ಹಂದಿ ಸ್ಟ್ರೇಟ್ ನನ್ನ ಕಡೆನೇ ಓಡಿ ಬಂತದು. ಆ ಹಂದಿ ಮರಿ ಸ್ಟ್ರೇಟ್ ನನ್ನ ಕಡೆನೇ ಓಡಿ ಬಂತದು. ಅದ್ರ ಹಿಂದಿನ ನಾಯಿಗಳು ಓಡಿ ಬಂದು. ಇನ್ನು ನಾವು ಒಂದು ಮನುಷ್ಯ ಅಷ್ಟು 4 ನಾಯಿ 4-5 ನಾಯಿನ ಹೆಂಗೆ ನನ್ನ ಕೈಲಿ ಎಷ್ಟಾಕತ್ತೆ ಅಷ್ಟು ಕಲ್ಲು ಒಗೆದ್ನೇ ಮಾಡಿದ್ನಿ. ಎಕ್ಸಾಕ್ಟ್ಲಿ ಎಲ್ಲಿ ಆಗ ನಡೆಯಾಕತ್ತಿತ್ತಲ್ಲ, ಅಲ್ಲೇ ಒಂದು 5-6 ಫೂಟ್ ಅಷ್ಟು ಬಿಟ್ಟು ಅಲ್ಲೇ ಮುಂದನ ಮನೆ ಐತಿ. ಅಲ್ಲಿಂದ 3 ಜನ ಹೊರಗೆ ಬಂದ್ರಿ. 2 ಮಂದಿ ಗಂಡಸೂರಿದ್ರು, ಒಬ್ಬಾಕಿ ಹೆಣ್ಮಗಳಿದ್ಲ. ನಾ ಕಲ್ಲಿಗೆ ಹಾಕತ್ತೀನಿ ನೋಡಿ, ಉಶ್ 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 ಮಾಡಾಕತ್ತಾನ. ನಾ ಅಂತಂದೆ, ಅಲ್ಲೋ ನಾನು ನಿನಗೆ 10 ನಿಮಿಷದ ಮ್ಯಾಲೆ ಅದು ನಾವು ಒದರಾಡಕತ್ತಿಲ್ಲ ಒಂದೇ ಹೆಣ್ಮಗಳು. ನಿನಗೊಂದು ಕಲ್ಲು ಯಾಕೆ ಬರಲಿಲ್ಲ ನೀ ಈಗ ಬಂದೆ ಅಂತ ಕೇಳಿದ್ನಿ ನಾವು. ಅದಕ್ಕೆ ಅವ್ನು ನನಗಂತಾನೆ, ಇಲ್ರಿ ಮೇಡಮ್ ಅವೆಲ್ಲ ಹುಚ್ಚಿರ್ತಾವ್ರಿ ಅವು ನಾಯಿಗಳು, ಅವು ಹಾಗೆಲ್ಲ ಮಾಡಬಾರ್ದ್ರಿ. ನೀನು ನಾಯಿಗೆ ಹೋಗಿ ನಾಯಿ ಜೋಡಿ ಮಾತಾಡಂತಂದು ಹೇಳಿಲ್ಲ, ಬರೀ ಕಲ್ಲು ಒಗಿಬೋದಾಗೈತಲ್ಲ ದೂರಿಂದ ಅಂದ್ರೆ. ನಿಮಗೆ ಹೇಳ್ತೀನಿ, ಅದಕ್ಕೆ ಅವ್ರು ಎಷ್ಟು ಚಂದ ಹೇಳ್ಯಾರ ನೋಡ್ರಿ, ಎನ್ಲಿವನ್ ಯುವರ್ ಸೆನ್ಸಸ್ ಅಂತ. ಅಂದ್ರೆ ಅವು ಎಲ್ಲ ಮಕ್ಕೊಂಡೇ ಬಿಟ್ಟಿರ್ತಾವೆ ಸೆನ್ಸಸ್. ಅವ್ರಿಗೆ ಏನು ಫರಕ್ ಬೀಳಂಗಿಲ್ಲ ಜೀವನದೊಳಗೆ. ಯಾರು ಏನು ಅವ್ರನ್ನ ಮುಂದೆ ಮತ್ತೊಬ್ರು ಯಾರು ಹರ್ಕೊಂಡು ತಿಂದರೂ ಸಹಿತ ಅವ್ರು ಇನ್ನೂ ವೀಡಿಯೋ ಮಾಡ್ತಾರೆ. ಮತ್ತು ಕೆಲವು ಸರ್ತಿ ನೀವು ಗೊತ್ತೈತಿ, ಕೆಲವೊಬ್ರು ಯಾವಾಗರೇ ಕಂಪ್ಲೇಂಟ್ ಮಾಡ್ತಿರ್ತಾರೆ, ಇಲ್ರಿ ನಮ್ಮನ್ನು 4 ಮಂದಿ ಹೊಡೆಯಾಕತ್ತಿದ್ರಿ, ಇನ್ನು 4 ಮಂದಿ ನಿಂತು ನೋಡಾಕತ್ತಿದ್ರಿ, ಮತ್ತು ನೀ ನೋಡಿರಲಿಲ್ಲ ಆ ಹಂದಿನ ನಾಯಿ ಕಚ್ಚಾಕತ್ತಿದ್ದು ಅಂತ. ನೀ ಬಿಡಿಸಿದಿ ಹೋಗಿ? ಇಲ್ಲ. ಯಾಕೆ ನೀ ಬಿಡಿಸ್ಬೋದಾಗಿತ್ತಲ್ಲ. ನಿನಗೆ ದೇವ್ರ ಕಣ್ಣು ಕೊಟ್ಟಾನ, ಮನಸ್ಸು ಕೊಟ್ಟಾನ, ಧೈರ್ಯ ಕೊಟ್ಟಾನ, ತಲೆ ಉಪಯೋಗ ಮಾಡಕ್ಕೆ ನಿನಗೆ ಬುದ್ಧಿ ಕೊಟ್ಟಾನ. ಎಲ್ಲ ಕೊಟ್ಟರು ಸಹಿತ ನೀ ಏನು ಮಾಡತ್ತಿದ್ದಿ? ವೀಡಿಯೋ ಮಾಡಾಕತ್ತಿದ್ದಿ, ಇಲ್ಲ ನಿಂತ ಮಜಾ ನೋಡಾಕತ್ತಿದ್ದಿ. ಮತ್ತು ನಿನಗೂ 10 ಮಂದಿನೂ ಮಜಾ ನೋಡಿದ್ರು ಮಂದಿ. ಅದಕ್ಕೆ ಹೆಂಗೈತಿ ಅಂತಂದ್ರೆ ಎಲ್ಲ ಹೇಳ್ತಿರ್ತೀವಿ, ಈ ಜಗತ್ತು ಭಾಳ ಕೆಟ್ಟೈತ್ರಿ. ಜಗತ್ತೇನು ಕೆಟ್ಟಿಲ್ಲ, ನಾವೇನು ಮಾಡಿರ್ತೀವಲ್ಲ ಅದು ನಮಗೆ ವಾಪಸ್ ಬರ್ತಿರ್ತೈತೆ. ಅವಾಗ ನಾವು ಏನಿರ್ತೀವಿ, ಮಂದಿ ಎಲ್ಲ ಭಾಳ ಕೆಟ್ಟದಾರ್ರಿ, ಹುಚ್ಚ ನೀ ಹೆಲ್ಪ್ ಮಾಡ, ನಿನಗೆ ಆ ಟೈಮ್ದಾಗ ತಾನೇ ಹೆಲ್ಪ್ ಬರ್ತೈತಿ. ಅವು ಮನುಷ್ಯ ಆಮೇಲೆ ಅವರು ಏನಿಲ್ಲಂದ್ರೂ ಒಂದು 25-26 ವರ್ಷದವ್ರು 2 ಮಂದಿ ಒಳ್ಳೆ ಕಟ್ಟು ಆಳುಗಳು ಅವ್ರು ಆಮೇಲೆ ಬಂದು ಉಶ್ ಮಾಡಾಕತ್ತಾರೆ. ನಾವು ಒಂದೇ ಹೆಣ್ಮಗಳು ಓಡಾಡಕತ್ತೇನೆ ಅಲ್ಲಿ. ಅಂದರೆ ಇಂಥವ್ರು ಇರ್ತಾರೆ ಜನ, ಹಿಂಗೆ ಇರ್ತೈತಿ. ಇವ್ರಿಗೆ ಅಂತ ನಾ ಪಾಯಿಂಟ್ಔಟ್ ಮಾಡಾಕತ್ತಿಲ್ಲ. ಬಟ್ ಆ ಥರದ್ದು ನೀವೇನಾದರೂ ಇತ್ತು ಅಂತಂತಂದ್ರೆ ನೋಡಿರಿ, ಪ್ರಾಣಿಗಳದು ನಮ್ಮ ಜೊತೆನೇ ಕೋ ಎಕ್ಸಿಸ್ಟೆನ್ಸ್ ಐತಿ. ಈ ನಾಯಿಗಳು ಯಾಕದಾವು ಜಾಸ್ತಿ, ಬೆಕ್ಕುಗಳು ಯಾವ್ದಾವ ಜಾಸ್ತಿ, ಅವೆಲ್ಲ ಹಂಗಿರಂಗಿಲ್ಲ. ಈ ಚೈನ್ ಸಿಸ್ಟಮ್ದಾಗ ಎಲ್ಲರೂ ಒಬ್ರನ್ನೊಬ್ರು ತಿಂದು ಒಬ್ರನ್ನೊಬ್ರು ಮಾಡಿ ಬದುಕ್ತಿರ್ತಾರೆ. ನೋಡಿರಿ, ನೇಚರ್ ಎಷ್ಟು ಶಾಣೆ ಐತಿ ಅಷ್ಟು ನಾವಂತೂ ಶಾಣೆ ಇಲ್ಲ, ಇದನ್ನಂತೂ ತಾವು ನಂಬ್ತೀರಿ. ಸೊ ಇಲ್ಲಿ ಏನು ಹೇಳಾಕತ್ತೈತಿ ಅಂತಂದ್ರೆ, ಎಷ್ಟು ಆಗ್ತೈತಿ ಅಷ್ಟು ಪ್ರಾಣಿಗಳಿಗೆ ಹೆಲ್ಪ್ ಮಾಡಿರಿ. ಎಲ್ಲದ್ರೊಳಗೂ ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಬಂದಾವೆ ನೋಡ್ರಿ. ನಾನು ನಿಮಗೆ ಹೇಳ್ತೇನೆ, ಈ ಥರದ ನಾ ಏನು ಹೇಳಿದ್ನಲ್ಲ, ಈ ಥರದ ಮಾನಸಿಕ ಭಾವನೆ ಇಟ್ಕೊಡ್ರಿ. ನಾನು ನಿಮಗೆ ಹೇಳ್ತೇನೆ, ಯಾವ ಟ್ಯಾರೋ ಕಾರ್ಡ್ ರೀಡರ್ನಾಗಲಿ, ಯಾವ ಎಸ್ಟ್ರಾಲಜರ್ ಆಗಲಿ, ಯಾವ ಪೂಜಾರಿ, ಅವು ಮಾಟ ಮಂತ್ರ ಇಂಥವ್ರದ್ದು ಯಾರ್ದು ಹೆಲ್ಪ್ನು ನಿಮಗೆ ಆಯುಷ್ಯದಾಗ ಎಂದೆಂದೆಂದೆಂದೂ ಬೇಕಾಗೋದಿಲ್ಲ. ನಿಮ್ಮನ್ನು ದೇವರೇ ಕಾಯ್ತಾನೆ. ಇದು ನನ್ನ ಜೀವನದ ಅನುಭವ. ಇದನ್ನು ನಾ ಇನ್ನೊಂದು ವಿಡಿಯೋದೊಳಗೆ ಹೇಳ್ತೇನೆ ನಿಮಗೆ. ಚೋಸನ್ ಅಂತಂದ್ರೆ ದೇವ್ರು ಹುಡುಕಾಡ್ತಾನೆ, ಈ ಕ್ಯಾಂಡಿಡೇಟ್ ಬೇಕು ಅಂತಂದೇಳಿ. ಅದು ಯಾಕೆ ಅಂತಂತ ಹೇಳಿ ನಾನು ನಿಮಗೆ ಇನ್ನೊಂದು ಮುಂದಿನ ವಿಡಿಯೋದಾಗ ಹೇಳ್ತೇನೆ. ನೋಡಿರಿ, ತಮಗೆ ಟ್ಯಾರೋ ಕಾರ್ಡ್ ಏನು ಗೈಡ್ ಮಾಡಾಕತ್ತೈತಿ. ಎಸ್, ಏಸ್ ಆಫ್ ಕಪ್ಸ್ 8 ನಂಬರ್ ಇಲ್ಲಿಯೂ ಐತೆ, 448. ಓಕೆ, ಇಲ್ಲಿಯೂ 8 ಐತಿ. Yes, 4 of swords. See, Ace of Cups, 8 of Wands and 4 of Swords. This is Rahu, this is Saturn. ಇಲ್ಲಿ ಏನು ಹೇಳಕತ್ತೈತಿ ಅಂದ್ರೆ, ಹಾರ್ಟ್ ಚಕ್ರ ಮೇಲೆ ಕೆಲಸ ಮಾಡಿರಿ. ಹಾರ್ಟ್ ಚಕ್ರಕ್ಕೆ ಬ್ಲಾಕೇಜಸ್ ಇರ್ಬೋದು. ಈಗ ನಾ ಹೇಳಿದ್ನಲ್ಲ, ಯಾರು ಸೆನ್ಸಿಟಿವ್ ಇರೋಂಗಿಲ್ಲ ಮಾಡಂಗಿಲ್ಲ ಅಂತಂದ್ರೆ ಹಾರ್ಟ್ ಚಕ್ರ ಬ್ಲಾಕೇಜ್ ಇರ್ತೈತಲ್ಲಿ. ಅದಕ್ಕೆ ಅವ್ರಿಗೆ ಅದು ಹಂಗಾಕತ್ತದ, ಹಂಗೆ ಕೇಳ್ಸಂಗಿಲ್ಲ ಅವ್ರಿಗೆ. ಅದು ಅಲ್ಲೇ ಬಡದಾಡ್ತಿದ್ರೆ, ಅಲ್ಲೇ ಪ್ರಾಣಿಗಳು ಯಾರೇ ಇರಲಿ ಒಬ್ರನ್ನೊಬ್ರು ಬಡಾಡ್ತಿದ್ರು. ಎಂದೂ ಅವ್ರಿಗೆ ಹೋಗಿ ಬಿಡಿಸ್ಬೇಕು ಮಾಡಬೇಕು ಅಂತ ಅನ್ಸೋಲ್ಲ. ಅವ್ರಿಗೆ ನಿಂತು ನೋಡ್ಬೇಕಂತ ಅಷ್ಟೇ ಅನ್ನಿಸ್ತೈತದೆ.
ಅದಕ್ಕೆ ಇಲ್ಲಿ ಏನು ಹೇಳತ್ತೀನಿ ಅಂದರೆ ಏಸ್ ಆಫ್ ಕಪ್ಸ್ ಅಂದರೆ ನೀವು ನಿಮ್ಮ ಹಾರ್ಟ್ ಚಕ್ರ ಮೇಲೆ ಕೆಲಸ ಮಾಡಿರಿ. ಯಾಕಂದ್ರೆ ಕೆಲವೊಂದು ಸತಿಯಲ್ಲಿ ಬ್ಲಾಕೇಜಸ್ ಇದ್ದು ಅಂತಂತಂದ್ರೆ ನಾವು ನಮಗೆ ಯಾವುದೇ ವಿಷಯ ಮನಸ್ಸಿನಿಂದ ಫೀಲ್ ಆಗಂಗಿಲ್ಲ ಆ ಟೈಮ್ದೊಳಗೆ. ಮತ್ತು ಹೆಂಗೈತಿ ಅಂತಂದ್ರೆ ಸ್ವಲ್ಪ ರೆಸ್ಟ್ ತೊಗೋರಿ, ಪಾಸಿಟಿವಿಟಿ ಕಡೆ ಲಕ್ಷ್ಯ ಕೊಡ್ರಿ. 4 ಆಫ್ ಸೋರ್ಡ್ಸ್ ಸ್ವಲ್ಪ ರೆಸ್ಟ್ ತೊಗೋರಿ. ನಂಗೆ 4 ಅಂತಂದ್ರೆ ರಾಹು. ನನಗೆ ಅನ್ಸಿದ ಮಟ್ಟಿಗೆ ಮಟೀರಿಯಲ್ ವಿಷಯದೊಳಗೆ ಭಾಳ ನಿಮ್ಮನ್ನು ನೀವು ಎಂಗೇಜ್ಡ್ ಮಾಡ್ಕೊಂಡಿರ್ಬೋದು. ಕೆಲವೊಂದು ಸರ್ತಿ ಸ್ಕ್ರೋಲಿಂಗು ಭಾಳ ಮಾಡ್ತಿರ್ತೀವಿ ನಾವು ಮೊಬೈಲ್ ಅಂದ್ರೆ ರಾಹು. ಆಲ್ ಇಲೆಕ್ಟ್ರಾನಿಕ್ ಗೂಡ್ಸ್ ಕಮ್ಸ್ ಅಂಡರ್ ರಾಹು, ನೆನಪಿರಲಿ. ಭಾಳ ಯೂಸ್ ಮಾಡಬೇಡ್ರಿ ಮೊಬೈಲ್. ಅದರಿಂದ ರಾಹು ಖರಾಬ್ ಆಕೈತಿ. ರಾಹು ಖರಾಬ್ ಆಗೋದು ಅಂತಂದ್ರೆ ಆ್ಯಕ್ಚುಲಿ ರಾಹು ರೊಕ್ಕ ಕೊಡ್ತಾನೆ. ರಾಹು ನಿಮಗೆ ಎಷ್ಟೋ ಅಂದ್ರೆ ನಿಮ್ಮ ಮನಸ್ಸಿನೊಳಗೆ ಧೈರ್ಯ ತುಂಬ್ತಾನೆ, ನಿಮ್ಗೆ ಧೈರ್ಯದಲ್ಲೇ ಇನಿಷಿಯೇಟ್ ಮಾಡಕ್ಕೆ ನೋಡ್ತಾನೆ. ಅದೇನಾಕೈತಿ ಅಂತಂದ್ರೆ ಅದು ಉಲ್ಟಾ ಆಕೈತೆ ಆ ಟೈಮ್ದೊಳಗೆ. ಅದು ತನ್ನ ಒಳ್ಳೆಯ ಗುಣಲಕ್ಷಣಗಳನ್ನ ಬಿಟ್ಟು ತನ್ನ ಏನು ಕೆಟ್ಟ ಪ್ರಾಪರ್ಟೀಸ್ ಅದನ್ನೆಲ್ಲ ಅವ್ನು ಅದನ್ನೆಲ್ಲ ನಮ್ದ್ರೊಳಗೆ ನಮಗೆಲ್ಲ ಒಂಥರ ಇಂಜೆಕ್ಟ್ ಮಾಡಿದಂಗೆ ಮಾಡ್ತಾನೆ ನಾವು. ಸೊ ಇಲ್ಲೇನು ಹೇಳತ್ತಾರ ಅಂತಂದ್ರೆ ಪಾಸಿಟಿವಿಟಿ ಕಡೆ ಲಕ್ಷ್ಯ ಕೊಡ್ರಿ. ಓಕೆ, ಸ್ವಂತದ ಮೇಲೆ ಕೆಲಸ ಮಾಡಿರಿ. ಆಮೇಲೆ ಫ್ಯಾಕ್ಟ್ಸ್ ಬೇಸಿಸ್ ಮೇಲೆ ಡಿಸಿಷನ್ಸ್ ತೊಗೊಳಕ್ಕೆ ಕಲೀರಿ. 4 8 1 8 6 ಇಲ್ಲೇನೂ ಇಲ್ಲ. ಮೇಜರ್ ಕಾರ್ಡ್ ಅಂತಂತಾರೆ ಏಸ್ ಆಫ್ ಕಪ್ಸ್. ಏಸ್ ಆಫ್ ಕಪ್ಸ್ ಮೇಲೆ ನೀವು ಹಾರ್ಟ್ ಚಕ್ರ ಮೇಲೆ ಕೆಲಸ ಮಾಡಿರಿ. ಪ್ರಾಣಿಗಳ ಮೇಲೆ ದಯೆ ತೋರಿ. ಮತ್ತೇನಾದರೂ ಬರ್ಬೋದಾಗಿತ್ತು, ಮತ್ತು ಯಾವುದೂ ಬಂದಿಲ್ಲ. ರಗಡದ್ರೊಳಗೆ ಬೇರೆ ಬೇರೆ ಯಾವ್ಯಾವ ಕಲರ್ಫುಲ್ ಅದಾವಲ್ಲ, ಫ್ಲವರ್ಸು, ಗಾರ್ಡನ್ಸು, ಅವು ಎಲ್ಲದ್ರೊಳಗೂ ಪ್ರಾಣಿ ಮತ್ತು ಪಕ್ಷಿಗಳದಾವೆ. ನನಗೆ ಅನಿಸಿದ ಮಟ್ಟಿಗೆ ಈಗ ಅದರ ಅವಶ್ಯಕತೆ ಭಾಳ ಐತಿ. ಈಗ ಹೆಂಗಾರು ಬೇಸಿಗೆ ಐತಲ್ಲ, ಏನೂ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನಿಮ್ಮ ಮನೆ ಬಾಗಿಲ್ದಾಗ ಆಕಳು ಅಡ್ಡಾಡ್ಕೊಂತ ಬೀದಿ ಆಕಳು ಬಂದರೂ ಸಹಿತ ಪಾಪ ನೀರೇ ಕೊಡಾಕೆ ನೋಡ್ರಿ. ಅದನ್ನು ಏನಾದರೂ ಮಾಡಿರಿ, ಪ್ರಾಣಿಗಳ ಸಲುವಾಗಿ ಪಕ್ಷಿಗಳ ಸಲುವಾಗಿ ಮಾಡಿರಿ. ನಿಮ್ಮ ಹಿರಿಯರಿಂದ ಇದು ನಿಮಗೆ ಬಂದಂಥ ಸಂದೇಶ. ಓಕೆ, ಸೊ ನನಗೆ ಅನಿಸಿದ ಮಟ್ಟಿಗೆ ತಮಗೆ ಈ ರೀಡಿಂಗ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.